विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिवरूपिणीं। काश्यां हि काशते काशी काशी सर्वप्रकाशिका सा काशी विदिता येन तेन प्राप्ता हि काशिका। ಭಗವಂತ ಭಗವತಿಯರ ಪವಿತ್ರ ಸ್ಮರಣೆಯಲ್ಲಿ ನಮ್ಮ ಯಾತ್ರೆಯ ವಿಷಯಕವಾದ ಪಾಠವನ್ನು ಮುಂದುವರಿಸೋಣ. ಗಯಾ ಕ್ಷೇತ್ರದವರೆಗೂ ಆದ ನಡೆದ ಘಟನೆಗಳನ್ನು ವಿವರಿಸಿದ್ದು ಹಿಂದೆ. ಈಗ ಅದರ ಮುಂದುವರಿಕೆಯಾಗಿ ಗಯೆಯಿಂದ ಕಾಶಿ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಬೆಳಗಿನ ಜಾವ ಅಲ್ಲಿಂದ ಹೊರಟಿದ್ದು ಟ್ರೈನಲ್ಲಿ. ಒಂದು ಎರಡೂವರೆ ಗಂಟೆ ಕಾಲ ಪ್ರಯಾಣ ಆಗುತ್ತೆ. ಬಂದು ಕಾಶಿ ತಲುಪಿದಾಗ ಸುಮಾರು ಒಂದು 10:30-11 ಗಂಟೆ ಆಯಿತು. ಅಲ್ಲಿ ನಮಗೆ ಉಳ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿದ್ರು. ಅಲ್ಲಿ ಬಂದು ಉಳ್ಕೊಂಡು ಮಧ್ಯಾಹ್ನದ ಮೇಲೆ ತುಂಬ ಬಿಸಿಲು, ಹೊರಡೋಕ್ಕಾಗಲಿಲ್ಲ. ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡು ಹೊರಟವು. ನಮಗೆ ಮೊದಲು ಕಾಶಿ ದೇವಾಲಯಕ್ಕೆ ಅಂದರೆ ವಿಶ್ವನಾಥನ ಒಂದು ಸನ್ನಿಧಿಗೆ ಹೋಗಬೇಕು ಅಂತಿತ್ತು. ಅಲ್ಲಿಗೆ ಬಂದಾಗ ಮೊದಲು ನಮ್ಗೆ ಕಾಣಿಸೋದು ಪ್ರಾರಂಭದಲ್ಲಿ ಕಾಶಿ ಜ್ಞಾನವಾಪಿ ಮಾಸ್ಕ್ ಅಂತ ಯಾವುದನ್ನು ಕರಿತೀವೋ ಅದಾಗಿತ್ತು. ಆ ಮಾಸ್ಕನ್ನು ದಾಟಿ ಒಳಗೆ ಹೋಗಬೇಕು. ಹೋದಾಗ ನಮ್ಮ ವಿಶ್ವನಾಥನ ದರ್ಶನವಾಗತ್ತೆ. ಅದರಿಂದ ಅದರ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ಅಥವಾ ಕೆಲವು ಚಿತ್ರಗಳ ಮೂಲಕ ವಿವರಿಸಿ ಆಮೇಲೆ ಮುಂದೆ ಹೋಗೋಣ. ಮೊದಲು ಆ ಜ್ಞಾನವಾಪಿ ಮಾಸ್ಕ್ ಅನ್ನೋದನ್ನು ತೋರಿಸ್ತಾರೆ. ಫಸ್ಟ್ ಆರಂಭದಲ್ಲಿ ಮಾಸ್ಕ್ನಲ್ಲೇ ಇರೋದು ಡಿಸ್ಪ್ಯೂಟ್ ಅಲ್ಲ, ಕಾಶಿ ಡಿಸ್ಪ್ಯೂಟು. ಅಂದರೆ ಮಾಸ್ಕಾಗಿ ಇವಾಗ ಯಾವುದು ಕಾಣ್ತಾ ಇದೆಯೋ ಅದು ಒರಿಜಿನಲ್ಲಾಗಿ ದೇವಾಲಯವಾಗಿತ್ತು. ಅದೇ ಕಾಶಿ ವಿಶ್ವನಾಥನ ಸನ್ನಿಧಿ ಆಗಿತ್ತು. ಅದರ ಮೇಲೆ ಇವನು ಔರಂಗಜೇಬನವನು 1669-70 ಆ ಆಸ್ಪಾಸ್ನಲ್ಲಿ ಅದನ್ನು ಪೂರ್ತಿ ಒಡೆದು ಅದರ ಮೇಲೆ ಕಟ್ಟಿದ, ಮಾಸ್ಕನ್ನು ಕಟ್ಟಿದ ಅನ್ನೋ ಒಂದು ಚರಿತ್ರೆ ಇದೆ. ಪೂರ್ತಿ ಒಡೆದ ಅಂತ ಹೇಳಿದ್ರೆ ಎಲ್ಲವನ್ನು ಒಡೆದರು ಅಂತಲ್ಲ. ಇದು ಕಂಬಗಳು ಅದೆಲ್ಲ ಹಾಗೆ ರಿಟೈನ್ ಮಾಡಿ ಅದರ ಮೇಲೆ ಹಾಗೆ ಇದು ಮಾಡ್ದ. ಅಂದರೆ ದೇವಾಲಯದ ಸ್ಟ್ರಕ್ಚರನ್ನು ತೋರಿಸ್ಕೊಳ್ದೇನೆ ಮಾಸ್ಕನ್ನು ಕಟ್ಟಿದ ಅಂತ. ಇವಾಗ ಮಾಸ್ಕ್ ಕಾಣ್ತಾ ಇದೆ. ಆದರೆ ಒಂದು ಸೈಡಲ್ಲಿ ಒಂದು ಓಪನಿಂಗ್ ಇದೆ. ಓಪನಿಂಗ್ ಅಂತ ಹೇಳಿದ್ರೆ ಅದು ಯಾತಕ್ಕೋಸ್ಕರ ಆಗಿಬಿಟ್ಟಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಕ್ಲಿಯರಾಗಿ ಕಾಣುತ್ತೆ. ನಮ್ಮ ದೇವಾಲಯದ ಗುರುತುಗಳು, ಸ್ತಂಭಗಳೆಲ್ಲ ಕಾಣುತ್ತೆ. ಆ ಪಿಕ್ಚರ್ ನೋಡ್ಬೋದು. ಈಗ ಇದರಲ್ಲಿ ನೋಡಿ ಮಾಸ್ಕ್ ಕಾಣುತ್ತೆ. ಮಾಸ್ಕಿನ ಒಂದು ಸೈಡು ಅಂದರೆ ಮಾಸ್ಕ್ ಕಾಣ್ತಾ ಇದೆಯಲ್ಲ, ಇದರ ಬಲಭಾಗದಲ್ಲೇ ದೇವಾಲಯ ಇರೋದು, ಈಗಿನ ದೇವಾಲಯ ಇರೋದು. ಆ ಎಡಭಾಗ ಓಪನ್ ಕಾಣುತ್ತೆ ನೋಡಿ. ಅಲ್ಲಿ ಕಂಬಗಳೆಲ್ಲ ನೋಡಿದ್ರೆ ದೇವಾಲಯದ ಕಂಬಗಳಾಗಿ ಕಾಣುತ್ತೆ ನೋಡಿ. ಅದೆಲ್ಲ ಮಾಸ್ಕಿಗೆ ಅಟ್ಯಾಚ್ ಆಗಿರೋದೆ. ಇದು ಈ ಪೋರ್ಷನ್ನು ಈಗ ಚೆನ್ನಾಗಿ ಕಾಣುತ್ತೆ ನೋಡಿ. ഇപ്പോൾ ಫುಲ್ ಇದು ಮಾಸ್ಕ್ ಅಂತ. ಮಾಸ್ಕನ ಈ ಕಡೆ ಭಾಗದಲ್ಲಿ ದೇವಾಲಯ ಇದೆ. ಅದು ಇನ್ನೊಂದು ದೊಡ್ಡ ಪಿಕ್ಚರಲ್ಲಿ ಅದು ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಬಲಗಡೆಯಲ್ಲಿ ಮಾಸ್ಕ್ ಕಾಣ್ತಾ ಇದೆ. ಆಯಿತಾ? ಇವಾಗ ನಾವು ನೋಡಿದ್ವಲ್ಲ ಆ ಭಾಗ, ಆ ಓಪನ್ ಇರೋ ಭಾಗ ಇದರ ಹಿಂಭಾಗ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ ಎಡಗಡೆ ಇಲ್ಲಿ ದೇವಾಲಯ ಕಾಣ್ತಾ ಇದೆ. ಆಯಿತಾ? ಇದು ದೇವಾಲಯ. ಬಲಗಡೆಯಲ್ಲಿ ಮಾಸ್ಕ್ ಕಾಣ್ತಾ ಇದೆ. ಇದರ ಎರಡರ ಮಧ್ಯದಲ್ಲಿ ಒಂದು ಕಾರಿಡಾರ್ ಇದೆ ನೋಡಿ. ಎರಡರ ಮಧ್ಯದಲ್ಲಿ ಇಲ್ಲೊಂದು ಕಾರಿಡಾರ್ ಕಾಣುತ್ತಲ್ಲ, ಇದನ್ನು ಗಮನಿಸ್ಕೊಳ್ಳಿ, ಗೊತ್ತಾಗುತ್ತೆ. ಇದು ದೇವಾಲಯ, ವಿಶ್ವನಾಥನ ದೇವಾಲಯ. ಎಡಗಡೆ ಬಲಗಡೆ ಮಾಸ್ಕು, ಎರಡರ ಮಧ್ಯೆ ಒಂದು ಕಾರಿಡಾರ್ ಕಾಣುತ್ತೆ.
ಇಷ್ಟಿಟ್ಕೊಂಡ್ರೆ ಈಗ ಕಾರಿಡಾರ್ ಬಗ್ಗೆ ಆಮೇಲೆ ಹೇಳ್ತೀನಿ. ಮುಂದಿನ ಸ್ಲೈಡ್ ನೋಡೋಣ. ಈಗ ನೋಡಿ, ಇದು ಕ್ಲೋಸಪ್ಪು, ದೇವಾಲಯದ ಕ್ಲೋಸಪ್ಪು, ವಿಶ್ವನಾಥನ ದೇವಾಲಯದ ಕ್ಲೋಸಪ್ಪು. 3 ಶಿಖರ ಥರ ಕಾಣ್ತಾ ಇದೆ. ಮಧ್ಯಭಾಗ ಇದೆಯಲ್ಲ, ಮಧ್ಯಭಾಗವೇ ಅಲ್ಲೇ ಶಿವಲಿಂಗ ಇರೋದು, ವಿಶ್ವನಾಥನ ಶಿವಲಿಂಗ ಇರೋದು ಈ ಮಧ್ಯಭಾಗ. ಇಲ್ಲೆಲ್ಲ ಕಾಣ್ತಾ ಇದೆ. ಜನಗಳೆಲ್ಲ ತುಂಬ ಕ್ಯೂನಲ್ಲಿದ್ದಾರೆ. ಅದರ ಮುಂದೆ ಬರುತ್ತೆ. ಇದು ನೋಡಿ, ಜನಗಳೆಲ್ಲ ಕ್ಯೂನಲ್ಲಿ ನಿಂತಿರೋದು ಕಾಣುತ್ತೆ ನೋಡಿ, ಇಲ್ಲಿದೆಯಲ್ಲ. ಈ ಮಧ್ಯಭಾಗದ್ದು ಇದೆಯಲ್ಲ, ಅದರಲ್ಲಿ 4 ದ್ವಾರಗಳಿದೆ. 4 ದ್ವಾರಗಳಿಂದನೂ ದರ್ಶನ ಮಾಡ್ಬೋದು ವಿಶ್ವನಾಥನ. ಅದಕ್ಕೋಸ್ಕರವೇ 4 ದ್ವಾರಗಳಲ್ಲೂ ಕೂಡ ಕ್ಯೂ ಇರುತ್ತೆ, ಇಂಡಿಪೆಂಡೆಂಟ್ ಕ್ಯೂ ಇರುತ್ತೆ. ಬೇರೆ ಕ್ಷೇತ್ರದಲ್ಲಿ ಇದು ಒಂದು ದ್ವಾರ, ಅದೇ ಥರ ಆ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, 4 ದ್ವಾರಗಳಿಂದಲೂ ಬೇರೆ ಬೇರೆ ಕ್ಯೂ ಇರುತ್ತೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಒಂದು ದರ್ಶನ ಮಾಡಬಹುದು ಅನ್ನೋದು ಇರುತ್ತೆ. ಈಗ ಹಿಂದಕ್ಕೆ ನೆಕ್ಸ್ಟ್ ಹೋಗೋಣ. ಇದು ಜ್ಞಾನವಾಪಿ ಅಂತ, ಇದು ಮಾಸ್ಕ್ ಒಳಗಡೆ ಇರೋವಂಥ ಜ್ಞಾನವಾಪಿ. ಮಾಸ್ಕ್ ಒಳಗಡೆ ಈ ಜ್ಞಾನವಾಪಿ ಅನ್ನೋದು, ವಾಪಿ ಅಂದರೆ ಒಂದು ಇದು ಬಾವಿ, ಆ ಬಾವಿ ಕಾಣ್ತಾ ಇದೆ ನೋಡಿ. ಇದರಲ್ಲಿ ಉಜುಖಾನ ಅಂತ ಹೇಳ್ತಾರೆ. ಉಜುಖಾನ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ. ಇದೇನೆಂದರೆ ಒಂದು ಸಣ್ಣ ಕೊಳದ ತರಹ ಇದೆ. ಕೊಳದ ಮಧ್ಯೆ ಈ ಬಾವಿ ಕಾಣ್ತಾ ಇದೆ. ಆ ಬಾವಿ ಒಳಗಡೆ ಮಧ್ಯದಲ್ಲಿ ನೋಡಿ ಒಂದು ಲಿಂಗಾಕಾರದಲ್ಲಿ ಒಂದು ಇದಿದೆ ಕಾಣುತ್ತಾ. ರೌಂಡ್ ಒಂದು ಡಾಟ್ ಹಾಕಿದ್ದಾರೆ. ಒಂದು ರೆಡ್ ಆ್ಯರೋ ಇದೆ. ಅದನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಅದೇನೇ ಶಿವಲಿಂಗ ಅಂಥೇಳಿ ಈ ಹಿಂದೂಗಳು ಕ್ಲೈಮ್ ಮಾಡ್ತಿರೋದು, ಶಿವಲಿಂಗ ಇರಬಹುದು ಅಂತ, ಆಯಿತಾ. ಅವರುಗಳು ಮುಸ್ಲಿಮರು ಏನು ಹೇಳ್ತಿದ್ದಾರೆ, ಅಲ್ಲ ಅದು ಫೌಂಟನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಉಜುಖಾನ ಅಂತ ಏನು ಹೇಳ್ತೀವೋ ಅದು ಒಂದು ಸಣ್ಣ ಕೊಳದ ತರಹ. ಆ ಕೊಳದಲ್ಲಿ ಮುಸ್ಲಿಮರೆಲ್ಲ ಮಾಸ್ಕಲ್ಲಿ ಏನು ಮಾಡ್ತಾರೆ, ಬರೋವಾಗ ಅವ್ರು ನಮಾಜ್ ಮಾಡೋದಕ್ಕೆ ಮೊದಲು ಕೈಕಾಲು ತೊಳ್ಕೊಳ್ಳೋಕ್ಕೆ ಅದನ್ನು ಯೂಸ್ ಮಾಡ್ತಿದ್ದಾರೆ. ಆ ಕೊಳ ಯೂಸ್ ಮಾಡ್ತಾ ಇಲ್ಲ. ಅದರ ಮಧ್ಯದಲ್ಲಿ, ಆ ಕೊಳದ ಮಧ್ಯೆಯೇ ಈ ಜ್ಞಾನ ವಾಪಿ ಇದೆ. ಆ ವಾಪಿ ಒಳಗಡೆಯೇ ಇದು ಲಿಂಗಾಕಾರದಲ್ಲಿ ಒಂದು ಇದು ಕಾಣ್ತಾ ಇದೆ. ಇಷ್ಟಿದೆ. ಇದು ಮಾಸ್ಕ್ ಒಳಗಡೆ ಕಾಣೋವಂಥ ಒಂದು ವಿಷಯ. ಇದಲ್ಲದೆ ಇತ್ತೀಚೆಗೆ ASIಗೆಲ್ಲ ಪರ್ಮಿಷನ್ ಕೊಡ್ತಲ್ಲ, ಇದು ಕಾಣಿಸ್ತದೆ. ASI ಪರ್ಮಿಷನ್ ಕೊಡ್ತಲ್ಲ. ಪರ್ಮಿಷನ್ ಕೊಟ್ಟಾಗ ಒಳಗಡೆ ಎಲ್ಲ ಯಾವುದನ್ನು ಡಿಸ್ಟರ್ಬ್ ಮಾಡಿದೆ ಏನೇನಿದೆ ಅಂತ ನೀವು ಅನಲೈಸ್ ಮಾಡಿ ಅಂಥೇಳಿ ಪರ್ಮಿಷನ್ ಕೊಟ್ಟರು. ಮಾಡಿದಾಗ ಸುಮಾರು ಅದರಲ್ಲಿ ದೇವತಾ ಮೂರ್ತಿಗಳು ಕಾಣಿಸ್ತು ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸುಮಾರು 15 ಶಿವಲಿಂಗಗಳು ಬೇರೆ ಬೇರೆ ಜಾಗದಲ್ಲಿ ಆ ಮಾಸ್ಕ್ ಒಳಗಡೆ ಇದೆ ಅನ್ನೋದು ಗೊತ್ತಾಗಿದೆ. ಅದಲ್ಲದೆ ವಿಷ್ಣು ಮೂರ್ತಿಗಳು 3 ಇದೆ, ಗಣೇಶನ ಮೂರ್ತಿಗಳು 3 ಇದೆ. ಅಂದರೆ ಸ್ವಲ್ಪ ಒಡೆದೋಗಿದೆ, ಭಿನ್ನವಾಗಿರುತ್ತೆ, ಇದಾಗಿರುತ್ತೆ. ಆದರೆ ಸ್ಥೂಲವಾಗಿ ನೋಡಿದ್ರೆ ಅದು ವಿಷ್ಣು ಮೂರ್ತಿ ಅಂತ ಹೇಳ್ಬೋದು, ಗಣೇಶನ ಮೂರ್ತಿ ಅಂತ ಹೇಳ್ಬೋದು, ನಂದಿ ಮೂರ್ತಿ ಅಂತ ಹೇಳ್ಬೋದು. 2 ನಂದಿ ಇದೆಯಂತೆ. ಹಾಗೆ ಕೃಷ್ಣನ ಮೂರ್ತಿ ಅದು 2 ಇದೆ. ಅದಲ್ಲದೆ ಹನುಮಂತನ ಮೂರ್ತಿ 5 ಇದೆ ಒಳಗಡೆ ಅಂತ. ಅಂದರೆ ಒಟ್ಟು ಇದೆಲ್ಲ ನೋಡಿದ್ರೆ ಸುಮಾರು ಒಂದು 30 ನಮಗೆ ಗೊತ್ತಾಗುತ್ತೆ. ಇದಲ್ಲದೆ ಇನ್ನೂ ಸ್ವಲ್ಪ ಸುಮಾರಾಗಿರೋದು ಅಂತ ಐಡೆಂಟಿಫೈ ಮಾಡೋ ಅಂಥದ್ದು ಒಂದಷ್ಟಿದೆ. ಎಲ್ಲ ಸೇರಿದ್ರೆ ಒಂದು 55 ಹಿಂದೂ ದೇವತಾ ಮೂರ್ತಿಗಳು ಒಳಗಡೆ ಇದೆ ಅನ್ನೋದನ್ನು ASI ರಿಪೋರ್ಟಲ್ಲಿ ಬರೆದಿದ್ದಾರೆ ಅನ್ನೋದು ಇತ್ತೀಚೆಗೆ ಬಂದ ರಿಪೋರ್ಟ್ ಅದು. ಆದ್ದರಿಂದ ಇದು ಮೊದಲು ನಮ್ಮ ದೇವಸ್ಥಾನವೇ ಆಗಿತ್ತು, ಅದನ್ನು ಒಂಥರ ಛಿದ್ರ ಮಾಡಿ ಅದರ ಮೇಲೆ ಕಟ್ಟಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಪ್ರೂಫ್ ಅಂಥೇಳಿ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ. ಇದು ಒಂದು ಕಡೆ ಇರಲಿ. ಒಂದು ಕಡೆ ಇದ್ದಾಗ ನೆಕ್ಸ್ಟ್ ಇದರ ಪಕ್ಕದಲ್ಲಿ ಹೇಳಿದ್ನಲ್ಲ, ಪಕ್ಕದಲ್ಲಿ ನಮ್ಮ ದೇವಾಲಯ ಇದೆ. ಅದರ ಎರಡರಲ್ಲೂ ಮಧ್ಯದಲ್ಲಿ ಒಂದು ಕಾರಿಡಾರ್ ಇದೆ ಅಂತ ಹೇಳಿದ್ನಲ್ಲ, ಈ ಕಾರಿಡಾರಲ್ಲಿ ಹೋಗೋಕ್ಕೆ ಬಿಡ್ತಾರೆ. ಇಲ್ಲಿ ಮಾಸ್ಕ್ ಒಳಗಡೆ ಹೋಗೋದಕ್ಕೆ ನಮಗೆ ಅಲೋ ಮಾಡಲ್ಲ. ಆದರೆ ಮಾಸ್ಕಿನ ಮೇಲೆ ಇಲ್ಲಿ ಟೆರೇಸ್ ಇದೆಯಲ್ಲ, ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಓಡಾಡ್ತಾನೇ ಇರ್ತಾರೆ, ನಿಂತುಕೊಂಡು ಅವ್ರು ಓಡಾಡ್ತಾ ಇರ್ತಾರೆ ಮೇಲೆ. ಯಾಕಂದರೆ ಏನೂ ತೊಂದರೆ ಆಗಬಾರ್ದು ಅಂತ, ಮಾಸ್ಗೂ ತೊಂದರೆ ಆಗಬಾರ್ದು, ಇಲ್ಲಿ ಇದು ದೇವಾಲಯಕ್ಕೂ ತೊಂದರೆ ಆಗಬಾರ್ದು ಅಂಥೇಳಿ ಅಲ್ಲೆಲ್ಲ ಓಡಾಡ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ. ನಾವು ಕೆಳಗಡೆಯಿಂದ ನೋಡ್ಬೋದು ಸುಲಭವಾಗಿ ಅದನ್ನು. ಈ ಮಧ್ಯೆ ಕಾರಿಡಾರಲ್ಲಿ ಹೋದರೆ ಒಂದು ಅಂಡರ್ಗ್ರೌಂಡ್ ಸೆಲ್ಲಾರ್ ಒಂದಿದೆ. ಅದನ್ನು ಸೆಲ್ಲಾರ್ಗೆ ತಹ್ಖಾನ ಅಂತ ಹೇಳ್ತಾರೆ, ವ್ಯಾಸ್ಕ ತಹ್ಖಾನ ಅಂತ.
ಆ ತೆಹಖಾನದಲ್ಲಿ ಸೆಲ್ಲಾರಲ್ಲಿ ವ್ಯಾಸರದ್ದು ತೆಹಖಾನ ಅದೇನು ಅದೆಲ್ಲ ಅದು ಅಂತ ಹೇಳ್ತಾರೆ. ಅದು ಒಂದಕ್ಕೆ ಮಾತ್ರ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಅದನ್ನು ಓಪನ್ ಮಾಡಿ ಅಲ್ಲಿ ಒಬ್ಬ ಪ್ರೀಸ್ಟ್, ನೀವೇ ಯಾರನ್ನಾದರೂ ಅಪಾಯಿಂಟ್ ಮಾಡಿದ್ರೆ, ಪ್ರೀಸ್ಟ್ನ ಅಪಾಯಿಂಟ್ ಮಾಡಿದ್ರೆ ಒಳಗಡೆ ಹೋಗಿ ಅವ್ರು ಪೂಜೆ ಮಾಡಬಹುದು, ಅಲಂಕಾರ ಮಾಡಬಹುದು ಅಂಥೇಳಿ. ಉಳಿದವರು ಯಾರಾದರೂ ಕೂಡ ಆ ಕಾರಿಡಾರ್ ಒಳಗಡೆ ಹೋಗಿ ಅಲ್ಲಿಂದ ದರ್ಶನ ಮಾಡಬಹುದು ಅಂತ. ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ, ಎಲ್ಲ ಬಾರೆಲ್ಲ ಹಾಕಿ ಎಲ್ಲ ಕಟ್ಟಿದ್ದಾರೆ ಅಂತ ಒಳಗಡೆ ಹೋಗೋಕ್ಕಾಗೋದೇ ಇಲ್ಲ. ಅಲ್ಲಿಂದ ನೋಡ್ಬೋದು, ಮೇಲೆ ನಿಂತ್ಕೊಂಡು ಒಂಥರ ಬಾಲ್ಕನಿ ಥರ ಇರುತ್ತೆ, ನಾರ್ಮಲ್ ಲೆವೆಲ್ಲು. ಅದು ಅಂಡರ್ಗ್ರೌಂಡ್ ಆದ್ದರಿಂದ ಅಲ್ಲಿಂದ ಸ್ವಲ್ಪ ಒಂಚೂರು ಬಗ್ಗೆ ನೋಡಿದ್ರೂ ಕೂಡ ಪೂರ್ತಿ ನೋಡ್ಬೋದು. ಆ ಸೆಲ್ಲಾರಲ್ಲಿ ಆ ಏರಿಯಾ ಮಾತ್ರ, ಆ ವ್ಯಾಸರದ ಮಾತ್ರ ಅಲ್ಲಿ ನೋಡಬಹುದು ಅಂಥೇಳಿ ಅಷ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಪೂಜೆ ಮಾಡೋದಕ್ಕೂ ಕೂಡ ಒಬ್ಬರು ಪೂಜಾರಿಗೆ ಅಲೋ ಮಾಡಿದ್ದಾರೆ ಕೋರ್ಟು. ಇದು ತುಂಬ ರೀಸೆಂಟಾಗಿ ಆಗಿರುವಂಥ ಒಂದು ವ್ಯವಸ್ಥೆ ಅನ್ನೋದನ್ನು ಜ್ಞಾಪಿಸ್ಕೋಬೋದು. ಇದು ಆ ಕಾರಿಡಾರ್ ವಿಷಯ ಆಯಿತು. ಆ ಕಾರಿಡಾರ್ ಮುಗಿಸ್ಕೊಂಡು ನಾವು ಮತ್ತೆ ಒಳಗೆ ಬಂದರೆ ಈ ಏರಿಯಾಗೆ ಬರ್ತೀವಿ, ಅಂದರೆ ದೇವಸ್ಥಾನದ ಒಂದು ಏರಿಯಾಗೆ ನಾವು ಬರ್ತೀವಿ. ಬಂದಾಗ ನಾವು ಮೊದಲು ನೋಡೋದು, ನೆಕ್ಸ್ಟ್ ಪಿಕ್ಚರ್ ಕಾಮಿಬೇಕು, ನೆಕ್ಸ್ಟ್ ಅದು ನೆಕ್ಸ್ಟ್ ಇಲ್ಲ ಮೇಡಮ್, ಪ್ರೀವಿಯಸ್ ಇದು ಬೇಡ, ಒಂದು ದೇವಾಲಯ ಬೇಡ ಅಂತ ಸಿಲದ ಮಿಸ್ ಆಯ್ತು. ಹಂಗೆ ಈ ದೇವಾಲಯ ಕಾಣ್ತಾ ಇದೆಯಲ್ಲ, ಇದರ ಆ ಕಡೆಗೆ ಇರಬೇಕದು. ಆ ಕಡೆಗೆ ನಿಮ್ಮ ಜ್ಞಾನವಾಪಿ, ದೇವಾಲಯದ ಜ್ಞಾನವಾಪಿ ಕಾಣುತ್ತೆ. ಅದು ಪಿಕ್ಚರ್ ತೊಗೊಳಕ್ಕಾಗಲ್ಲ, ಪಿಕ್ಚರ್ ಇರಲಿಲ್ಲ. ಯಾಕೆಂದರೆ ಹೊರಗಡೆ ನಮ್ಮ ಕ್ಯಾಮರಾ ತೊಗೊಂಡೋಗಕ್ಕೆ ಅಲೋ ಮಾಡಲ್ಲ, ಎಲ್ಲ ಬಿಟ್ಬಿಡ್ಬೇಕು, ಮೊಬೈಲು ತೊಗೊಂಡೋಗಾಗಿಲ್ಲ. ಅದರಿಂದ ಆ ಪಿಕ್ಚರ್ ತೊಗೊಳಕ್ಕಾಗಿಲ್ಲ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಇದೇ ಥರ ಆವಾಗ ತೋರಿಸಿದ ಅದೇ ತರಹ ಒಂದು ವಾಪಿ ಇದೆ, ಅದನ್ನು ಜ್ಞಾನವಾಪಿ ಅಂತ ಹೇಳ್ತಾರೆ. ಆ ಜ್ಞಾನವಾಪಿ ಅದರ ಮಧ್ಯದಲ್ಲಿ ಏನಿದೆಲ್ಲ ಬರೀ ಜ್ಞಾನವಾಪಿ, ಒಂದು ಇದು ಬಾವಿ ಅಷ್ಟೇ. ಅದು ಬಾವಿ ನೀರಿದೆ, ತುಂಬ ಶುದ್ಧವಾದ ನೀರಿದೆ. ಅದರ ಪಕ್ಕದಲ್ಲೇ ಸ್ವಲ್ಪ ಪಕ್ಕದಲ್ಲಿ ಒಂದು 10 ಅಡಿ 15 ಅಡಿ ಹೋದರೆ ಒಂದು ಹನುಮಂತನ ಒಂದು ಶಿಲೆ ಇದೆ ಕಂಬದಲ್ಲಿ. ಅದು ಹನುಮಂತನ ತುಂಬ ಚೆನ್ನಾಗಿ ಕಾಣುತ್ತೆ, ಅದು ನೋಡಬಹುದು. ಅದರ ಪಕ್ಕದಲ್ಲಿ ಒಂದು ನಂದಿ ಇದೆ. ನಂದಿ ತುಂಬ ದೊಡ್ಡ ಸೈಜ್ ನಂದಿ, ಅದು ಬಣ್ಣ ಎಲ್ಲ ಹಾಕಿ ಎಲ್ಲ ಇದು ಮಾಡಿದ್ದಾರೆ, ದೊಡ್ಡ ಸೈಜ್ ನಂದಿ. ಆ ನಂದಿ ಯಾವ ಕಡೆ ಮುಖ ಮಾಡಿದೆ ಅಂತ ಹೇಳಿದ್ರೆ, ಆ ನಂದಿ ಸ್ಟ್ರೈಟಾಗಿ ನೋಡಿದ್ರೆ ಆ ಕಡೆ ಆ ಮಾಸ್ಕ್ ಕಡೆ ತಿರುಗಿದೆ. ಇವಾಗ ಇವರು ಹೇಳೋದೇನೆಂದರೆ, ಆ ನಂದಿ ಯಾವಾಗಲೂ ಈಶ್ವರನನ್ನು ನೋಡ್ತಾ ಇರುತ್ತೆ ಅಂತ. ಅದರಿಂದ ನಂದಿ ಮಾತ್ರ ಕಾಣ್ತಾ ಇದೆ, ಆ ಕಡೆ ಮಾಸ್ಕ್ ಇದೆ. ಅದರಿಂದ ಮಾಸ್ಕ್ ಡೈರೆಕ್ಷನ್, ಮಾಸ್ಕ್ ಇವಾಗ ಇವರು ಕಟ್ಟಿದ್ದಾರೆ. ಮೊದಲು ದೇವಾಲಯ ಅಲ್ಲೇ ಇತ್ತು ಒರಿಜಿನಲ್ ಆಗಿ. ಅದು ಎಲ್ಲಿದೆ ಅಂತ ಹೇಳಿದ್ರೆ, ಅಲ್ಲಿ ಜ್ಞಾನವಾಪಿ ಮುಂಚೆ ಹೇಳಿದ್ನಲ್ಲ, ಆ ಮಾಸ್ಕ್ ಜ್ಞಾನವಾಪಿ, ಅದರ ಒಳಗಡೆ ಒಂದು ಲಿಂಗ ಇದೆಯಲ್ಲ, ಅದನ್ನು ನೋಡ್ತಾ ಇದೆ ಅನ್ನೋ ಹಾಗೆ ಒಂದು ಇಂಪ್ರೆಷನ್ ಇದೆ. ಅಂದರೆ ಅದೇನೇ ಒರಿಜಿನಲ್ ಆಗಿ ಇದ್ದ ಜಾಗ ಇರಬೇಕು ಅಂಥೇಳಿ ಒಂದು ವಾದ ಇದೆ. ಆದರೆ ಅದಿನ್ನೂ ಸ್ಪಷ್ಟವಾಗಿ ಆಗಿಲ್ಲ. ಅದರಿಂದ ಅದ್ರ ಬಗ್ಗೆ ಇನ್ನೂ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ಕೋರ್ಟಲ್ಲಿ ನಡೀತಾ ಇದೆ ಅಂತ. ಆದರೆ ಆ ನಂದಿಯನ್ನು ಮಾತ್ರ, ದೊಡ್ಡ ಸೈಜ್ ನಂದಿಯನ್ನು ಮಾತ್ರ ನಾವು ನೋಡಬಹುದು. ಸಾಮಾನ್ಯವಾಗಿ ಶಿಲ್ಪಿಶಾಸ್ತ್ರದ ಪ್ರಕಾರ ನಂದಿ ಇದ್ದರೆ ಅದರ ಮುಖದ ಕಡೆ ಒಂದು ಶಿವಲಿಂಗ ಇದ್ದೇ ಇರುತ್ತೆ. ಶಿವಲಿಂಗವನ್ನು ನೋಡೋ ಹಾಗೆ ನಂದಿಯನ್ನು ಇಟ್ಟಿರ್ತಾರೆ. ಇನ್ನೂ ತುಂಬ ಆಳವಾಗಿ ನೋಡಿದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅನ್ನೋದೆಲ್ಲ ಇರುತ್ತೆ. ಈ ಶಾಸ್ತ್ರದ ಪ್ರಕಾರ ಆಗುವಂಥ ಪ್ರಕಾರ ಇರುತ್ತೆ. ಯಾವ ಸೈಜ್ ನಂದಿ, ಅದು ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅಂತೆಲ್ಲ ಇದೆ. ಅದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ರೆ ಅದನ್ನು ಪತ್ತೆ ಮಾಡ್ಬೋದು. ಅವರುಗಳು ಅದನ್ನು ಒಪ್ತಾ ಇಲ್ಲ. ಅಲ್ಲ ಇದೆಲ್ಲ ಅದು ಫೌಂಟನು ಅದು ಇದು ಅಂತ ಏನೋ ಹೇಳ್ತಾ ಇದ್ದಾರೆ. ಇರಲಿ, ಎನಿವೆ, ಇದು ಒಂದು ಭಾಗ. ಆದರೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ಈ ದೇವಾಲಯವನ್ನು ಹಿಂದೆನೇ ಉಳಿಸ್ಕೊಂಡ್ಬಿಟ್ರು ಅಂತ. ಈ ದೇವಾಲಯದ ಒಳಗಡೆ ಇರೋ ಒಂದು ಮೂರ್ತಿ ಇದೆಯಲ್ಲ, ಅಂದರೆ ಶಿವಲಿಂಗ ಇದೆಯಲ್ಲ, ವಿಶ್ವನಾಥನ ಶಿವಲಿಂಗ, ಅದೇ ಒರಿಜಿನಲ್ಲು ಅಂತ ಈಗ ಇಲ್ಲಿರೋ ಪಂಡಿತರುಗಳೆಲ್ಲ ಕ್ಲೈಮ್ ಮಾಡ್ತಿದ್ದಾರೆ. ಅಲ್ಲಿ ಮಾಸ್ಕ್ ಇದ್ದಿದ್ದ ಜಾಗದಲ್ಲಿ ಇದ್ದಿದ್ದನ್ನು ಔರಂಗಜೀಬ್ ಒಡೆದರೂ ಕೂಡ ಆ ಟೈಮಲ್ಲೇ ಯಾರೋ ಭದ್ರಪಡಿಸಿ ಅದನ್ನು ತೊಗೊಂಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇಟ್ಕೊಂಡು ಪೂರ್ತಿ ಇದನ್ನು ಕಟ್ಟಿದವರು ಯಾರಪ್ಪ ಅಂತ ಹೇಳಿದ್ರೆ ಅಹಿಲ್ಯಾಬಾಯಿ ಹೋಲ್ಕರ್. ಪೂರ್ತಿ ಇದರ ಈ ದೇವಾಲಯವನ್ನು ರಕ್ಷಣೆ ಮಾಡಿ, ಜಾಗ ತಗೊಂಡು ಕಟ್ಟಿ, ದೇವಾಲಯವನ್ನು ಕಟ್ಟಿ, ಅದನ್ನು ತಂದು ಇಟ್ಟು ಪ್ರತಿಷ್ಠೆ ಮಾಡಿ, ಮುಂದೆ ಎಲ್ಲ ಪೂಜೆ ನಡೆಯೋ ಹಾಗೆ ಮಾಡಿದ್ದ ಪೂರ್ತಿ ಕೈಂಕರ್ಯ ಯಾರ್ದಪ್ಪ ಅಂತ ಹೇಳಿದ್ರೆ ಅಹಿಲ್ಯಾಬಾಯಿ ಹೋಲ್ಕರ್ದು. ಅವಳ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಸೋಮನಾಥ್ ಟೆಂಪಲ್ ಗುಜರಾತಲ್ಲಿ ಮಾಡಿದ್ದು ಅವಳೇನೆ, ಅದೇ ಥರ ಗಯೆಯಲ್ಲೂ ವಿಷ್ಣುಪಾದ ಮಾಡಿದ್ದು ಅವಳೇನೆ ಅಂಥೇಳಿ ಸುಮಾರು ಕಡೆ ನಮ್ಮ ದೇಶದಲ್ಲಿ ಮಾಡಿದ್ದಾಳೆ. ಅಂಥ ಒಂದು ಮರಾಠ ರಾಣಿಯವಳು 1780ರಲ್ಲಿ ಅಂತ ಹೇಳ್ತಾರೆ, ಹಿಸ್ಟ್ರಿ ಆಗಿದೆ.
ಅಂದರೆ ಔರಂಗಜೀಬ್ ಎಲ್ಲ ಒಡೆದು ಇದು ಮಾಡಿದ ಮೇಲೆ ಒಂದು 110 ವರ್ಷ ಆದಮೇಲೆ ಆಗಿರೋವಂಥ ಒಂದು ಕೆಲಸ. ಅವಳನ್ನು ನಿಜವಾಗಲೂ ಸ್ಮರಿಸ್ಕೋಬೇಕು ಅಂತ ಹೇಳಿ ತುಂಬ ಹೇಳ್ತಾರೆ. ಅವಳ ಶಿಲೆಯನ್ನು ಒಂದು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ. ಅದನ್ನೇ ನಮ್ಮ ಮೋದಿಯವರು ಇದು ಮಾಡಿದಾಗ ಅದನ್ನು ಚೆನ್ನಾಗಿ ಇದು ಮಾಡಿ ಅಲ್ಲಿ ಪುಷ್ಪಗಳನ್ನ ಸಮರ್ಪಣೆ ಮಾಡಿ ಎಲ್ಲ ಮಾಡಿದ್ರು. ತುಂಬ ಇಷ್ಟಪಟ್ಟು ಇದು ಮಾಡಿದ್ರು ಅವರು, ಅದನ್ನು ಜ್ಞಾಪಿಸ್ಕೋಬೋದು. ಅಂದರೆ ಆ ಟೈಮಲ್ಲಿ ಕಾಶಿ ಅನ್ನೋದು ಒಂಥರ ಈಗಲೂ ಇದೆ. ಗಲ್ಲಿಗಳು ಹೊರಗಡೆ ಊರಲ್ಲಿ ಹೋದರೆ ಗಲ್ಲಿಗಳು ತುಂಬ ಜನ ಸಮೂಹ ಇರೋ ಅಂಥದ್ದು, ಕಾಲಿಡಕ್ಕೆ ಜಾಗ ಇರಲ್ಲ, ಹಂಗಿರುತ್ತೆ. ಅದೇ ಥರವಾಗಿ ಇದೀ ಊರೆಲ್ಲ ಇತ್ತು. ಈ ದೇವಾಲಯದ ಹತ್ರವೂ ಹಾಗೇ ಇತ್ತು ಅಂತ ಅದೆಲ್ಲ ಮಾಡಿ ಸೆಪರೇಟ್ ಮಾಡಿ ಒಂದು ಕಾಂಪೌಂಡ್ ವಾಲ್ ಥರ ಮಾಡಿ ಒಂದು ಕಾಂಪ್ಲೆಕ್ಸ್ ಅಂತ ಮಾಡಿ ಅದನ್ನು ತುಂಬ ನೀಟಾಗಿ ಒಳಗಡೆ ಹೋಗ್ಬಿಟ್ರಂತೂ ತುಂಬ ಮಾಡರ್ನಾಗಿ ತುಂಬ ನೀಟಾಗಿ ಎಲ್ಲ ಮಾಡಿರೋ ಕಾಂಟ್ರಿಬ್ಯೂಷನ್ ಯಾರದಪ್ಪ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಯವ್ರದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರದ್ದು. ಅವರು ಆ ತರಹ ನೋಡೋದಕ್ಕೆ ತುಂಬ ಚೆನ್ನಾಗಿ ಆಗೋ ಹಾಗೆ ಮಾಡಿಕೊಟ್ಟಿದ್ದಾರೆ. ನಾವೀಗ ನೋಡೋದು ಅಂಥದ್ದನ್ನೇ ನೋಡ್ತಾ ಇದ್ದೀವಿ. ಅಂದರೆ ದೇವಾಲಯದ ಪಾರ್ಟನ್ನು ಹೋಲ್ಕರ್ ಇದು ಮಾಡಿದ್ದು, ರೆಡಿ ಮಾಡಿದ್ದು, ಆಮೇಲೆ ಒಳಗಡೆ ಎಲ್ಲ ರೆಡಿ ಮಾಡಿದ್ದೆಲ್ಲ ಸ್ಟ್ರಕ್ಚರೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದನ್ನು ನಮ್ಮ ಮೋದಿಯವರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಆ ದೃಷ್ಟಿಯಿಂದ ಕೃತಜ್ಞತೆಯನ್ನು ಅವರು ಸಲ್ಲಿಸಬೇಕು ನಾವು ಅನ್ನೋದನ್ನು ನೋಡ್ತೀವಿ. ಈಗ ಇದು ಮುಗಿಸ್ಕೊಂಡು ಮೊದಲು ನಾವು ಬಂದಾಗ ಸೆಲ್ಲಾರದಲ್ಲಿ ನೋಡಿದ್ವಲ್ಲ, ನೋಡಿ ಕೈ ಮುಗಿದು ಬಂದ ಮೇಲೆ ಜ್ಞಾನವಾಪಿ ಅಂತ ಯಾವುದನ್ನು ಹೇಳಿದ್ನೋ ಇಲ್ಲಿ ಇದೆಯಲ್ಲ, ದೇವಾಲಯದ ಒಳಗಡೆ ಇದೆಯಲ್ಲ ಜ್ಞಾನವಾಪಿ, ಅದು ಆ ಕಡೆ ಹೋದಾಗ ಅಲ್ಲಿ ಜ್ಞಾನವಾಪಿ ಅಂತೇಳಿ ನೀರಿದೆ ಅಲ್ಲಿ. ಅದಕ್ಕೇನು ಮಾಡಿದ್ದಾರೆ, ಮೇಲ್ಗಡೆ ನೀರನ್ನು ಕವರ್ ಮಾಡಿಬಿಟ್ಟಿದ್ದಾರೆ, ಈ ಶೀಟ್ ಇಟ್ಟು ಕವರ್ ಮಾಡಿದ್ದಾರೆ. ಶೀಟ್ ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲನೂ ಪುಷ್ಪ ಹಾಕೋದು ಇದು ಮಾಡೋದು ಒಂಥರ ಗಲೀಜಾಗ್ಬಿಡುತ್ತೆ, ಬೇಗ ಗಲೀಜಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕವರ್ ಮಾಡಿಬಿಟ್ಟಿದ್ದಾರೆ. ಈ ನೀರನ್ನೇ ನಿತ್ಯವೂ ಕೂಡ ತೊಗೊಂಡು ಹೋಗಿ ಬೆಳಗ್ಗಿನ ಜಾವ ತೊಗೊಂಡೋಗಿ ವಿಶ್ವನಾಥನಿಗೆ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಜ್ಞಾನವಾಪಿ ನೀರನ್ನೇ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಜ್ಞಾನವಾಪಿ ಅಂತ ಹೇಳಿದ್ರೆ ಜ್ಞಾನದ ಒಂದು ಬಾವಿ ಅನ್ನೋ ಅರ್ಥದಲ್ಲೇ ಹೇಳ್ತಾ ಇದ್ದಾರೆ. ಅಲ್ಲಿರೋ ನೀರು ಕೂಡ ಅಂಥದ್ದು ಅನ್ನೋ ಒಂದು ಭಾವನೆ ಇದೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ. ಅಲ್ಲಿ ಒಂದು ಕಾರ್ನರಲ್ಲಿ ಒಂದು ಓಪನಿಂಗ್ ಇರುತ್ತೆ, ಆ ಓಪನಿಂಗಿಂದ ನೀರು ತೊಗೊಂಡು ಅಲ್ಲಿ ಒಂದು ಬಕೆಟಲ್ಲೋ ಏನೋ ಇದು ಮಾಡಿ ಇಟ್ಕೊಂಡಿರ್ತಾರೆ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗೋರಿಗೆಲ್ಲ ಒಂದು ತೀರ್ಥ, ಒಂದು ಉದ್ಧರಣಿ ತೀರ್ಥ ಕೊಡ್ತಾರೆ. ನಾವು ಅದನ್ನು ತೊಗೋಬೋದು, ಪವಿತ್ರವಾದ ತೀರ್ಥ ಅಂತ ಹೇಳಿ ತೊಗೋಬೋದು. ಆ ತರಹ ಇದೆ. ನಮಗೆ ಜ್ಞಾನವಾಪಿ ಅಂದಾಗ ಹಿಂದೆ ಇದ್ದ ಕಲ್ಪನೆ ಏನು ಅಂತ ಹೇಳಿದ್ರೆ, ಆ ಜ್ಞಾನವಾಪಿ ಮಾಸ್ಕಲ್ಲಿರೋದೇ ಅದನ್ನೇ ಇದು ಅಶುದ್ಧ ಮಾಡಿಬಿಟ್ಟಿದ್ದಾರೆ ಇವರುಗಳು ಅಂಥೇಳಿ ಅಂದ್ಕೊಂಡಿದ್ದು. ಹಂಗಲ್ಲ, ಮಾಸ್ಕಲ್ಲಿರೋ ಜ್ಞಾನವಾಪಿಯೇ ಬೇರೆ. ಜ್ಞಾನವಾಪಿ ಮಾಸ್ಕ್ ಅಂತಲೇ ಅವ್ರ ಹೆಸರೇ ಇಟ್ಕೊಂಡು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅದು. ಅಂದರೆ ಜ್ಞಾನವಾಪಿ ಮಾಸ್ಕ್ ಅಂತ ಇರಬೇಕಾದ್ರೆ ಜ್ಞಾನವಾಪಿ ಆಗಿದ್ದಿರಬೇಕು ಅನ್ನೋದು ಇಂಡಿಕೇಷನ್ ಇದೆ. ಆಮೇಲೆ ಇವನು ಮಾಸ್ಕ್ ಕಟ್ಟಿದ ಅದರ ಮೇಲೆ ಅಂತ ಅದು ಕೂಡ ಸ್ಪಷ್ಟವಾಗುತ್ತೆ. ಎರಡನೇದು, ಅಲ್ಲಿರೋ ಜ್ಞಾನವಾಪಿ ಬೇರೆ, ಇಲ್ಲಿರೋ ಜ್ಞಾನವಾಪಿ ಬೇರೆ. ಇಲ್ಲೂ ಕೂಡ ಜ್ಞಾನವಾಪಿ ಇದೆ ಇಂಡಿಪೆಂಡೆಂಟಾಗಿ. ಈ ಜ್ಞಾನವಾಪಿ ನೀರನ್ನೇ ಉಪಯೋಗಿಸೋದು ಅಭಿಷೇಕಕ್ಕೆ, ವಿಶ್ವನಾಥನ ಅಭಿಷೇಕಕ್ಕೆ ನಿತ್ಯವೂ ಕೂಡ ಅನ್ನೋದು ಸ್ಪಷ್ಟವಾಯಿತು. ಅಲ್ಲಿ ಹೋದ್ಮೇಲೆ ಸ್ಪಷ್ಟವಾಯಿತು. ಅಲ್ಲಿವರೆಗೂ ಒಂಥರ ಕನ್ಫ್ಯೂಸ್ಡ್ ಆಗಿತ್ತು. ಅವ್ರು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಮಾಸ್ಕಲ್ಲಿದೆ ಅಂತ ಹೇಳ್ತಾರೆ, ಆ ನೀರನ್ನು ಹೇಗೆ ಉಪಯೋಗಿಸ್ತಾರೆ, ಅವ್ರು ಕೈಕಾಲು ತೊಳೆಯೋ ಜಾಗ ಅದು ನೀರದು ಅದು ಹೆಂಗೆ, ಏನೇನೋ ಒಂಥರ ಕನ್ಫ್ಯೂಸ್ಡ್ ಆಗಿತ್ತು ಪಿಕ್ಚರು. ಯಾರೂ ಕ್ಲಾರಿಟಿ ಅದ್ರ ಬಗ್ಗೆ ಕೊಡ್ತಿರಲಿಲ್ಲ. ಇವಾಗ ನಮಗೆ ಹೋದ ಮೇಲೆ ಕ್ಲಿಯರ್ ಆಯಿತು, ಚೆನ್ನಾಗೇ ಇದಾಯಿತು. ಈಗೇನೋ ಆ ಥರ ಕನ್ಫ್ಯೂಷನ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ ಒಂದು. ಆಮೇಲೆ ಆ ಜಾಗಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವಾಪಿಯ ಸುತ್ತಿ ನೀವು ಪ್ರದಕ್ಷಿಣೆ ಮಾಡ್ಬೋದು. ಪ್ರದಕ್ಷಿಣೆ ಮಾಡಿದಾಗ ಆ ಜಾಗಕ್ಕೆ ಹೋದ್ರೇ ತುಂಬ ಮನಸ್ಸು ಒಳಗಡೆ ಎಳ್ಕೊಂಡು ಹೋಗುತ್ತೆ. ಅಂಥ ಒಂದು ಸನ್ನಿವೇಶ ಇದೆ, ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಅದು ಆ ವಾಪಿ ಕಟ್ಟೆ ಇದೆಯಲ್ಲ, ಆ ಕಟ್ಟೆನ ಸ್ಪರ್ಶ ಮಾಡಿದ್ರಂತೂ ಇನ್ನೂ ವಿಶೇಷವಾದ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ನಾನು ಹಾಗೇ ಇದು ಮಾಡಿಕೊಂಡು ಸ್ಪರ್ಶ ಮಾಡಿಕೊಂಡು ಪ್ರದಕ್ಷಿಣವಾಗಿ ಹೋಗಿ ಬಂದಲ್ಲ, ಪ್ರದಕ್ಷಿಣೆ ಹೋದಾಗ ಯಾವ ಜಾಗದಲ್ಲಿ ನಿಂತ್ಕೊಂಡ್ರೂ ಕೂಡ ಆ ಕಟ್ಟೆ ಸ್ಪರ್ಶ ಮಾಡಿದಾಗ ಅದು ತುಂಬ ಮನಸ್ಸನ್ನು ಒಳಮುಖವಾಗಿ ಎಳ್ಕೊಂಡು ಹೋಗೋದಕ್ಕೆ ಪೋಷಕವಾಗಿದೆ. ಅಂಥ ಒಂದು ಜಾಗವಾಗಿದೆ. ಆ ಜಾಗವೇ ಸ್ಪರ್ಶ ಮಾಡದೆ ನೀವು ಪಕ್ಕದಲ್ಲಿ ನಿಂತಿದ್ದರೂ ಕೂಡ ಒಂದು ಒಳ್ಳೆಯ ಎಫೆಕ್ಟ್ ಇದೆ, ಅದನ್ನು ನಾವು ನೋಡಬಹುದು ಅಂತ. ಆಮೇಲೆ ತೀರ್ಥ ಕೊಡ್ತಾರೆ, ತೀರ್ಥ ತಗೋತೀವಿ, ಅದು ಕೂಡ ಪವಿತ್ರವಾದ ನೀರು ಅನ್ನೋದು, ತೀರ್ಥ ಅನ್ನೋದು ಮನಸ್ಸಿಗೆ ಬರುತ್ತೆ. ಅದು ಮುಗಿಸ್ಕೊಂಡು ಹೇಳ್ದಲ್ಲ, ಪಕ್ಕದಲ್ಲೇ ಒಂದು ದೊಡ್ಡ ನಂದಿ ಇದೆ ಅಂತ. ಆ ನಂದಿನ ಎಲ್ಲ ಪ್ರದಕ್ಷಿಣೆ ಮಾಡ್ತಾರೆ, ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಮಾಡ್ತಾರೆ. ಅಲ್ಲೆಲ್ಲ ಕ್ಯೂ ಇರುತ್ತೆ, ಪ್ರತಿಯೊಂದಕ್ಕೂ ಕ್ಯೂನೇ. ಹೋದಾಗ ಅದು ಕೂಡ ನಂದಿ ಸ್ಪರ್ಶ ಮಾಡಿದಾಗ ಒಂದು ವಿಶೇಷವಾದ ಒಂದು ಪರಿಣಾಮ
ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೋಬೋದು. ಆ ಏರಿಯಲ್ಲಿ ಓಡಾಡಿದಾಗ ಸುತ್ತಮುತ್ತ ಎಲ್ಲ ಏರಿಯಾ ಕೂಡ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದರೆ ಮನಸ್ಸೆಲ್ಲ ಮೇಲ್ಮುಖ ಹೋಗ್ತಾ ಇರುತ್ತೆ ಅನ್ನೋದು ತುಂಬ ಸ್ಪಷ್ಟವಾಗಿದೆ ಅಲ್ಲಿ. ಅದಾದ ಮೇಲೆ ಇಲ್ಲಿ ನಾವು ದೇವಾಲಯಕ್ಕೆ ಬರ್ತೀವಿ. ಅದೆಲ್ಲ ಹತ್ತಿರ ಇದೆ, ತುಂಬ ದೂರ ಏನಿಲ್ಲ, ಒಂದು 15 ಅಡಿ 20 ಅಡಿ ಆ ತರಹ ಅಷ್ಟೇ, ತುಂಬ ದೂರ ಏನಿಲ್ಲ. ಆ ಥರ ದೇವಾಲಯಕ್ಕೆ ಬಂದಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ರಶ್ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಂಡ್ರೆ 1.5 ಗಂಟೆ 2 ಗಂಟೆ ಕಾಲ ಆಗಬಹುದು ಅನ್ನೋ ಹಾಗಿರುತ್ತೆ. ಅದನ್ನು ಸ್ವಲ್ಪ ಅದನ್ನು ಕ್ಯೂ ಬ್ರೇಕ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಪಂಡಿತರವರುಗಳನ್ನು ಅಲ್ಲೇ ಇರೋ ಪಂಡಿತರನ್ನ ಹಿಡಿಬೇಕು, ಹಿಡಿದ್ರೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಆ ತರಹ ನಮಗೊಂದು ಅವಕಾಶ ಸಿಕ್ತು. ಒಬ್ಬ ಪಂಡಿತರನ್ನ ಹಿಡ್ಕೊಟ್ಟಿದ್ರು. ಅವರು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಮೇಲ್ಗೆ ಕ್ಯೂ ಎಲ್ಲ ದಾಟಿಸಿ ಅವ್ರ ಜೊತೆಲಿ ಹೋಗ್ಬಿಟ್ರೆ ಹಾಗೆ ಹೋಗ್ತಾ ಇರ್ತಾರೆ. ಪಂಡಿತರನ್ನ ಯಾರು ಕೇಳಲ್ಲ. ಆವಾಗ ಅವ್ರ ಜೊತೆಲಿ ಅವ್ರ ಕೈ ಹಿಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೆ. ಹೋದಾಗ ನಮಗೆ ತುಂಬ ಅನುಕೂಲ ಆಯಿತು, ಬಹಳ ಬೇಗ ದರ್ಶನ ಆಗೋ ಹಾಗಾಯಿತು. ಅಲ್ಲಿ ಒಂದು ಕಟ್ಟಿರ್ತಾರೆ, ಅದರಲ್ಲೇ ಕ್ಯೂನಲ್ಲೇ ಹೋಗ್ತಾ ಇರಬೇಕು. ಅಂದರೆ ತುಂಬ ಹತ್ತಿರ ಹೋಗ್ಬಿಡ್ಬೋದು ನಾವು. ಅದರ ಸೈಡಲ್ಲಿ ವಿಶ್ವನಾಥನ ಒಂದು ಶಿವಲಿಂಗ ಇರುತ್ತೆ, ಅದನ್ನು ನೋಡಿಕೊಂಡು ಹೋಗ್ಬೋದು. ನೋಡ್ಕೊಂಬಂದಾಗ ಅಲ್ಲಿ ಹತ್ತಿರ ಹೋಗ್ತಾ 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 ತುಂಬ ಒಂದು ಇದು ಕಾಣುತ್ತೆ, ಒಂದು ಪರಿಣಾಮವನ್ನು ನಾವು ಗಮನಿಸ್ಬೋದು. ಅಷ್ಟು ಮಾಡಿಕೊಂಡು ಬಂದುಬಿಟ್ಟು ಬಂದ ಮೇಲೆ ಸುಮಾರು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತು. ಅಲ್ಲಿ ಹೊರಗಡೆ ಒಂದು ಕಾರಿಡಾರ್ ಥರ ಇರುತ್ತೆ, ದೊಡ್ಡ ಇದು ಪ್ಲ್ಯಾಟ್ಫಾರ್ಮ್ ಥರ ಇರುತ್ತೆ. ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಅನುಕೂಲ ಇದೆ, ಸುಮಾರು ಒಂದು 100 ಜನ ಕೂತ್ಕೋಬೋದು ಅಲ್ಲಿ. ಆ ತರಹ ಸನ್ನಿಧಿ ಎದುರುಗಡೆನೆ ಕೂತ್ಕೊಂಡಿದ್ದು, ಸುಮಾರು ಹೊತ್ತಲ್ಲಿ ಕೂತಿದ್ವು. ನಾನು ಸ್ವಲ್ಪ ಓಡಾಡ್ತಾ ಇದ್ದೆ, ಬೇರೆ ಬೇರೆ ಜಾಗಗಳಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಹೋದಾಗ ಎಲ್ಲ ಜಾಗ ದೇವಾಲಯದ ಒಳಗಡೆ ಎಲ್ಲಿ ಹೋದರೂ ಕೂಡ ಚೆನ್ನಾಗೇ ಇದೆ. ತುಂಬ ಪ್ರಸನ್ನವಾದ ಒಂದು ಮನಸ್ಸನ್ನು, ಪ್ರಾಣಗತಿಯನ್ನು ಉಂಟು ಮಾಡಿಕೊಡುತ್ತೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಷ್ಟು ಮಾಡಿಕೊಂಡು ಬಂದ ಮೇಲೆ ಸಮಯ ಆಗಿತ್ತು. ಅಷ್ಟರೊಳಗೆ ಎಷ್ಟೇ ನಾವು ಕ್ಯೂ ಬ್ರೇಕ್ ಮಾಡಿ ಒಳಗಡೆ ಹೋದರೂ ಕೂಡ ಅದಕ್ಕೂ ಸ್ವಲ್ಪ ಟೈಮ್ ತಗೊಳ್ಳೋದೇ ಏನಿಲ್ಲ. ಆಮೇಲೆ ನಮಗೆ ಒಂದು ಚಾಯ್ಸ್ ಇತ್ತು. ನಮ್ಮ ಜೊತೇಲಿ ಬಂದವರು ಅನುಕೂಲ ಮಾಡಿಕೊಡ್ತಾ ಇದ್ದವರು ಹೇಳಿದ್ರು, ಈಗ ಸಾಮಾನ್ಯವಾಗಿ ವಿಶ್ವನಾಥನ ದರ್ಶನ ಮಾಡೋ ಜೊತೆಗೆ ಸ್ಪರ್ಶ ಮಾಡೋದಕ್ಕೂ ಒಂದು ಅವಕಾಶ ಇರುತ್ತೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೆ ಜಾಸ್ತಿ ಹೊತ್ತು ಟೈಮ್ ಇತ್ತಂತೆ, ಇವಾಗ ಹಾಗೆ ಮಾಡ್ತಾ ಇಲ್ಲ. ಒಂದು 1/4 ಗಂಟೆ ಕಾಲ ಸಮಯ ಇರುತ್ತೆ, 7ರಿಂದ 7:15 ಅಂತೇನೋ ಒಂದು ಫಿಕ್ಸ್ ಮಾಡಿರ್ತಾರೆ. ಒಂದೊಂದು ದಿವಸ ಒಂಥರ ಮಾಡ್ತಾರೆ, ಮೊದಲೇ ಅನೌನ್ಸ್ ಮಾಡಿರ್ತಾರೆ. ಆ ಟೈಮಲ್ಲಿ ಒಂಥರ ಫ್ರೀಯಾಗಿ ಬಿಡ್ತಾರೆ, ಯಾರು ಬೇಕಾದ್ರೂ ಹೋಗ್ಬೋದು. ಹೋಗಿ ಶಿವಲಿಂಗದ ಒಳಗಡೆ ಹೋಗಿ, ಸನ್ನಿಧಿ ಒಳಗಡೆ ಹೋಗಿ ಸ್ಪರ್ಶ ಮಾಡ್ಬೋದು ಅಂತ. ಗೋಕರ್ಣದಲ್ಲೂ ಹಾಗೆ ಮಾಡೋ ರೂಢಿ ಇದೆ, ಹಾಗೆ ಮಾಡ್ತಾರೆ, ಸ್ಪರ್ಶ ಮಾಡ್ಬೋದು ಅಂತ. ಅದಕ್ಕೇನು ನಿಯಮಗಳು ಏನೂ ಇಲ್ಲ. ನಾವು ಮಡಿಯಾಗಿರಬೇಕು ಅಂತ ಈ ಬೇರೆ ದೇವಾಲಯಗಳಲ್ಲೆಲ್ಲ ಹೇಳ್ತಾರಲ್ಲ ಸೌತಲ್ಲಿ, ಆ ಥರದ್ದೇನೂ ಇಲ್ಲ. ಯಾರ್ಯಾರು ಯಾವ್ಯಾವ ಡ್ರೆಸ್ ಹಾಕ್ಕೊಂಡು ಸರಿ, ಅಲ್ಲಿ ಪ್ಯಾಂಟ್ ಹಾಕ್ಕೊಂಡು ಹೋಗೋರಿದ್ದಾರೆ, ಎಲ್ಲರೂ ಇರ್ತಾರೆ. ಹೋಗಿ ಸ್ಪರ್ಶ ಮಾಡೋರೆಲ್ಲ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಆ ತರಹ ಮಾಡಬೇಕಾದ್ರೆ ಅದಕ್ಕೆ ಮಾತ್ರ 1/4 ಗಂಟೆ ಮಾತ್ರ ಬಿಡೋದು, ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಜನ ಏನು ದೊಂಬಿ ತಳ್ಕೊಂಡು ಮೇಲೆ ಬಿದ್ದುಕೊಂಡು ಇದು ಮಾಡ್ತಾರೆ. ಅದಕ್ಕೆ ಅಲ್ಲಿ ಸಿಗೋದು ಕಷ್ಟ, ತುಂಬ ಪರಿಚಯ ಇಲ್ಲದಿದ್ರೆ ಆಗಲ್ಲ. ಅದಕ್ಕೂ ಕೂಡ ಇನ್ನೊಬ್ಬರು ಪಂಡಿತರು ನಮಗೆ ಸಹಾಯ ಮಾಡಿದ್ರು. ನಮ್ಮ ಪರಿಚಯದವ್ರ ಜೊತೆಯಲ್ಲಿ ಕರ್ಕೊಂಡೋದವರು ಆ ದೊಡ್ಡ ಪಂಡಿತರನ್ನು ಹಿಡಿದು ಇದು ಮಾಡಿ ಕರ್ಕೊಂಡೋದ್ರೆ ನಮಗೆ ಅವಕಾಶ ಮಾಡಿಕೊಟ್ರು, ನೀವು ಹೋಗಿ ಸ್ಪರ್ಶ ಮಾಡ್ಬೋದು ಅಂತ. ನಮಗೊಂದು ಚಾಯ್ಸ್ ಇತ್ತು. 7 ಗಂಟೆಗೆವರೆಗೂ ವೆಯ್ಟ್ ಮಾಡಿದ್ರೆ, ನಮ್ಗೆ 6:15 ಏನೋ ಆಗಿತ್ತು ಅವಾಗ. ವೆಯ್ಟ್ ಮಾಡಿದ್ರೆ ಇಲ್ಲಿ ಸ್ಪರ್ಶಕ್ಕೆ ಅವಕಾಶ ಇದೆ. ಇಲ್ಲದೇ ಇದ್ದರೆ 6:30 ಸುಮಾರಿಗೆ ಅಲ್ಲಿ ಸಾಯಂಕಾಲ ಇದರಲ್ಲಿ ದಶಾಶ್ವಮೇಧ ಘಾಟಲ್ಲಿ ಗಂಗಾರತಿ ಆಗುತ್ತೆ. ಗಂಗಾರತಿನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಎರಡರದ್ದು ಯಾವ್ದು ಮಾಡೋದು ಅಂತ, ಎರಡು ಒಂದೇ ಟೈಮ್ ಆಯಿತು, ಯಾವ್ದು ಮಾಡೋದು ಅಂತ ತುಂಬ ಇತ್ತು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದು. ನನಗೆ ಡಿಸೈಡ್ ಮಾಡೋಕ್ಕೆ ಗೊತ್ತಾಗಲ್ಲ, ಎರಡೂ ಚೆನ್ನಾಗಿರುತ್ತೆ, ಎರಡೂ ಆಗಬೇಕು ಅಂತ ಆಸೆ ಇತ್ತು. ಆದರೆ ಎರಡಕ್ಕೂ ಅವಕಾಶ ಆಗಲ್ಲ, ಯಾವುದಾದ್ರು ಒಂದು ಅನ್ನೋ ಹಾಗಾಯಿತು. ಅದಕ್ಕೋಸ್ಕರ ಭಗವಂತನಿಗೆ ಬಿಟ್ಟೆ, ಯಾವುದಾಗತ್ತೋ ಆಗಲಿ ಅಂತ. ನಮಗೆ ಇಲ್ಲಿ ಸ್ಪರ್ಶಕ್ಕೆ ಅನುಕೂಲ ಮಾಡಿಕೊಡೋರು ಪಂಡಿತರು ಬರಲಿಲ್ಲ, ಲೇಟ್ ಮಾಡಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಕೊನೆಗೆ ಇನ್ನೇನೋ ಹೊರಟೋಣ ಆಯಿತು, ಗಂಗಾರತಿನೂ ಮಿಸ್ ಆಗಿಬಿಡ್ಬಾರ್ದು ಅಂತ ಹೇಳಿ ಹೊರಡ್ತಾ ಇರುವಾಗ ದಾರಿಯಲ್ಲಿ ಅವ್ರು ಸಿಕ್ಕಿದ್ರು. ಹಾಗಾಗಿ ಬನ್ನಿ ಯಾಕೆ ಹೋಗ್ತಾ ಇದ್ದೀರಾ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಒಳಗಡೆ ಸ್ಪರ್ಶಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ದೊಂಬಿನೇ ತಳ್ಕೊಂಡೇ ಹೋಗಬೇಕು, ಆ ಒಳಗಡೆ ಬಿಡೋ ಅಷ್ಟು ಕೆಲಸ ಅವ್ರು ಮಾಡಿಕೊಡ್ತಾರೆ, ಪಂಡಿತರು ಮಾಡಿಕೊಡ್ತಾರೆ. ಇನ್ನು ಮುಂದೆ ನುಗ್ಕೊಂಡು ಹೋಗೋದು ನಮ್ಮ ಇದ್ರ ಮೇಲೆ ಹೋಗುತ್ತೆ. ಸರ್ವೈವಲ್ ಅದು ಫಿಟ್ಟೆಸ್ಟ್ ಅಷ್ಟೇ ಅದು.
ಹಂಗೆ ಮಾಡಿ ಅದು ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಭಿಷೇಕ ಅಂತಾನೆ, ಅಲ್ಲಿ ಅಭಿಷೇಕ ಮಾಡ್ತಾನೇ ಇರ್ತಾರೆ. ಅಭಿಷೇಕಕ್ಕೆ ಕೆಲವರು ಇದು ಕೊಟ್ಟಿರ್ತಾರೆ, ಕ್ಷೀರ ಕೊಟ್ಟಿರ್ತಾರೆ, ಅದನ್ನು ಅಭಿಷೇಕ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದನ್ನು ಅಭಿಷೇಕ ಅಲ್ಲಿ ನೋಡ್ತಾ ಇರ್ಬೋದು. ಒಂದು ಅಡ್ವಾಂಟೇಜ್ ಏನಂದರೆ, ನೀವು ಹತ್ತಿರ ಹೋಗೋಕ್ಕಾಗದೇ ಇದ್ದರೂ ಕೂಡ ದೊಡ್ಡ ದೊಡ್ಡ ಟಿ ವಿಗಳು ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ, ಅದನ್ನ ಇಟ್ಬಿಟ್ಟಿರ್ತಾರೆ. ಅದನ್ನ ನೀವು ಎಲ್ಲಿ ಹೋದರೂ ಕೂಡ ಇದನ್ನು ನೋಡ್ತಾ ಇರ್ಬೋದು, ವ್ಯೂ ಮಾಡ್ತಾ ಇರಬಹುದು, ಅಲ್ಲಿ ಏನಾಗ್ತಾ ಇದೆ ಅಂತ. ಆಮೇಲೆ ವಿಶ್ವನಾಥನ ಒಂದು ಮೂರ್ತಿ ದರ್ಶನ ಇದೆಯಲ್ಲ, ಅದನ್ನು ಮಾಡ್ತಾನೇ ಇರಬಹುದು. ಚಿಕ್ಕ ಟಿ ವಿ, ದೊಡ್ಡ ಟಿ ವಿ, ದೊಡ್ಡ ಟಿ ವಿ, ಅದು ತುಂಬ ಚೆನ್ನಾಗಿದೆ. ಆ ಥರ ಒಂದು ಅವಕಾಶ ಇತ್ತು. ಅದಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದರು, ಹೇಗೆ ಮಾಡಬೇಕು, ಮಾಡಿದ್ರೆ ಏನೋ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಸೂಚನೆ ಕೊಟ್ಟಿದ್ದರು. ಅದನ್ನು ಮಾಡಿ ಒಂದು ತರಹ ಅದನ್ನು ವಿಶ್ವನಾಥ ಮೂರ್ತಿಯನ್ನು ಅಂದರೆ ಶಿವಲಿಂಗವನ್ನು ಸ್ಪರ್ಶ ಮಾಡೋದಕ್ಕೆ ಒಂದು ಅವಕಾಶ ಆಯಿತು. 1 ಸಲ 2 ಸಲ ಸುಮ್ಮನೆ ಸ್ಪರ್ಶ ಮಾಡ್ಬೋದು ಅಷ್ಟೇ, ಮಾಡಿಬಿಟ್ಟು ಬಂದುಬಿಡ್ಬೇಕಷ್ಟೇ, ಯಾಕೆಂದರೆ ಹಿಂದುಗಡೆ ತಳ್ತಾ ಇರ್ತಾರೆ, ಏನಿಲ್ಲ. ಆದರೆ ಒಂದು ಕ್ಷಣ ಸ್ಪರ್ಶ ಮಾಡಿದ್ರೂ ಕೂಡ ಎಂಥ ಎಫೆಕ್ಟನ್ನು ಉಂಟು ಮಾಡ್ತಾಯಿದೆ ಅಂತ ಹೇಳಿದ್ರೆ ಒಂಥರ ಹಂಗೆ ಶಾಕ್ ಹೊಡೆದಂಗೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ನಾನು ಗಮನಿಸ್ಕೊಂಡೆ. ಆ ಥರ ತುಂಬ ವಿಶೇಷವಾದ ಒಂದು ಶಕ್ತಿ ಇದೆ, ಅದು ಕಾಣುತ್ತೆ, ಅದು ಸ್ಪರ್ಶದಲ್ಲಿ ಹಾಗೆ ಕಾಣುತ್ತೆ ಅನ್ನೋದನ್ನು ಗಮನಿಸ್ಕೊಂಡೆ. ಅದಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ. ವಿಶ್ವನಾಥನ ದರ್ಶನವನ್ನೇ ಮಾಡ್ಬೋದು ಈಗ. ನೋಡಿ ಹೀಗಿದೆಯಲ್ಲ, ಅದೇ ಮೂರ್ತಿ, ಅವರು ಅಭಿಷೇಕ ಮಾಡ್ತಾ ಇದ್ದಾರೆ. ನಾವು ಇಷ್ಟು ಹತ್ತಿರದಲ್ಲಿ ಹೋಗಿ ನಿಂತುಕೊಂಡು, ಆ ಕಟ್ಟ ಇದೆಯಲ್ಲ ಅವ್ರು ನಿಂತಿದಾರಲ್ಲ ಹಾಗೆ ನಿಂತುಕೊಂಡು ನಾವು ಸ್ಪರ್ಶ ಮಾಡ್ಬೋದು ಅಂತ ಮಾಡ್ಬೋದು. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಹಿಂದುಗಡೆಯಿಂದ ಜನ ನೂಗ್ತಾರಲ್ಲ, ಕೆಲವು ಬಿದ್ದುಬಿಡ್ತಾರೆ. ನಾವು ನಿಂತಿದ್ದಾಗ ನಾನು ಈ ಕಡೆ ನಿಂತಿದ್ದೆ, ಇಲ್ಲಿ ಕೈ ಕಾಣ್ತಾ ಇದೆ ನೋಡಿ ಒಬ್ಬರದ್ದು, ಆ ಜಾಗದಲ್ಲಿ ನಿಂತಿದ್ದೆ. ಈ ಸೈಡಲ್ಲಿ ಒಬ್ಬರು ಬಂದರು, ಎಡಗಡೆಯಿಂದ ಬಂದವರು ಒಬ್ಬರು ಹೆಂಗಸರು ಪಾಪ ಒಳಗೆ ಬಿದ್ದುಬಿಟ್ರು. ಇದರ ಒಳಗೆ ಬಿದ್ದುಬಿಟ್ರು ಆ್ಯಕ್ಚುಲಿ ಅವರು. ಅಲ್ಲಿ ಅಭಿಷೇಕ ಎಲ್ಲ ಆಗ್ತಾಯಿದೆ, ಒಳಗಡೆ ಬಿದ್ದುಬಿಟ್ರು. ಆಮೇಲೆ ಎತ್ತಕ್ಕಾಗಲಿಲ್ಲ ಅವ್ರನ್ನ. ಒಂದಿಬ್ಬರು ಕಷ್ಟಪಟ್ಟು ಅವ್ರನ್ನ ಎತ್ತಿದ್ರು, ಅವರು ತುಂಬ ಒದ್ದಾಡಿದ್ರು. ಆ ತರಹ ಅಂದರೆ ಸ್ಯಾಂಕ್ಟಿಟಿ ಅನ್ನೋದು ಇಲ್ಲಿ ಸೌತಲ್ಲಿರೋ ತರಹ ಅಲ್ಲಿಲ್ಲ, ಆ ತರಹ ಗಮನಿಸೋಲ್ಲ. ಅಷ್ಟು ಹತ್ತಿರ ಹೋಗಿಬಿಟ್ಬಿಡ್ತಾರೆ, ಯಾರು ಬೇಕಾದ್ರೂ ಹೋಗ್ಬೋದು ಅಂತ. ಒಳಗಡೆ ಬಿದ್ದು ಹೋಗೋದು ಅಂದರೆ ಏನರ್ಥ, ಅಷ್ಟೆಲ್ಲ ಇದು ಮಾಡ್ತಾರೆ. ಆದರೂ ಇಷ್ಟಾದರೂ ಕೂಡ ಎಂಥ ಒಂದು ಪಾವಿತ್ರ್ಯ ಹಾಗೆ ಇಟ್ಕೊಂಡಿದೆ, ಅದೊಂದು ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಅದೊಂದು ವಿಶೇಷವಾದ ಒಂದು ಸನ್ನಿವೇಶ. ಅದನ್ನು ಅಲ್ಲಿ ಏನು ಮಾಡ್ತಾರೆ ಅಂದರೆ, ಪುಷ್ಪಗಳನ್ನು ಸಮರ್ಪಣೆ ಮಾಡಿರ್ತಾರೆ, ಇದು ಮಾಡ್ತಾರೆ, ಹಾಲು ಅಭಿಷೇಕ ಆಗುತ್ತೆ. ಹಾಗಾಗಿ ತುಂಬ ಆಗ್ತಾ ಇರುತ್ತೆ, ಅದು ಪೂರ್ತಿ ಒಂಥರ ತುಂಬ್ಕೊಂಬಿಟ್ಟಿರುತ್ತೆ. ಅದರಲ್ಲಿ ಒಬ್ಬರು ಬಿದ್ದರು ಅಂತ ಹೇಳಿದ್ರೆ ಏನು ಕೇಳಬೇಕಾ? ಹಾಗೂ ಕೂಡ ಇಲ್ಲಿಂದ ಬಗ್ಗಿ ಅದನ್ನು ಸ್ಪರ್ಶ ಮಾಡ್ತಾರೆ. ಚೆನ್ನಾಗಿರುತ್ತೆ. ಆದರೂ ತುಂಬ ವಿಶೇಷವಾದ ಒಂದು ಇದು, ದರ್ಶನಕ್ಕೂ ವಿಷಯ, ಸ್ಪರ್ಶಕ್ಕೂ ವಿಷಯ ಅದು ಅನ್ನೋದನ್ನು ನೋಡಬಹುದು. ಅಷ್ಟಾದ ಮೇಲೆ ಹೊರಗಡೆ ಬಂದು ಓಡಾಡ್ಕೊಂಡಿದ್ವು, ಎಲ್ಲ ಪೂರ್ತಿ ದೇವಾಲಯಗಳೆಲ್ಲ ನೋಡೋದು. ಬೇರೆ ಬೇರೆ ಸನ್ನಿಧಿಗಳಿರುತ್ತೆ, ಅದೆಲ್ಲ ನೋಡೋದಕ್ಕೆ ಸುಮಾರು 1 ಗಂಟೆ ಕಾಲ ಆಗುತ್ತೆ. ಎಲ್ಲ ನಿಧಾನವಾಗಿ ನೋಡಿ ಇದು ಮಾಡ್ಬೋದು. ಎಲ್ಲ ದೂರ ಇರುತ್ತೆ, ಕೆಲವೆಲ್ಲ ನಡೆಯೋ ಇದು ಜಾಸ್ತಿನೇ ಆಗುತ್ತೆ. ಅಷ್ಟು ಮಾಡಿಕೊಂಡು ಆವತ್ತಿನ ದಿವಸದ್ದು ಮುಗೀತು. ಆಮೇಲೆ ಮಾರನೇ ದಿವಸ ಬೆಳಗ್ಗೆನೇ ಎದ್ದು ಹೊರಟು ಗಂಗಾ ನದಿಗೆ ಹೋಗಿ ಸ್ನಾನಕ್ಕೆ ಅಂತ ಹೋದವು. ಅಲ್ಲಿ ಹೋದಾಗ ಬೆಳಗ್ಗಿನ ಜಾವ ಅಂದರೆ ಗಂಗಾ ನದಿಯ ಒಂದು ದರ್ಶನ ತುಂಬ ಹತ್ತಿರ. ನಾವು ಎಲ್ಲಿ ಉಳ್ಕೊಂಡಿದ್ವೋ ಅದರ ಹಿಂಭಾಗದಲ್ಲೇ ಇತ್ತು. ನಾವು ಇಳ್ಕೊಂಡಿದ್ದು ಕೇದಾರ್ ಘಾಟ್ ಅಂತ. ಕೇದಾರ್ ಘಾಟದಲ್ಲಿ ಒಂದು ಆಶ್ರಮದಲ್ಲಿ ಇಳ್ಕೊಂಡಿದ್ದು. ಅಲ್ಲಿ ವಸತಿಗೆ ಅನುಕೂಲ ಮಾಡಿಕೊಟ್ಟಿದ್ರು ನಮಗೆ. ಅಲ್ಲಿಂದ ಹೊರಗೆ ಬಂದು ಹಿಂಭಾಗಕ್ಕೆ ಬಂದರೆ ಇದು ಗಂಗಾ ನದಿ ಇದೆ, ಅಷ್ಟು ಹತ್ತಿರ. ನಾವು ಅಲ್ಲೇ ನಿಂತ್ಕೊಂಡು ಕಿಟಕಿ ಮೂಲಕ ನೋಡೋ ಹಾಗಿದ್ದರೂ ಗಂಗಾ ನದಿ ನೋಡ್ಬೋದಾಗಿತ್ತು, ಆ ತರಹ ಇತ್ತು ನೋಡಿ. ಅದು ನೋಡಿ, ಇಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಗಂಗಾ ನದಿ ಕಾಣುತ್ತೆ. ಎಷ್ಟು ರಮ್ಯವಾಗಿರುತ್ತೆ ಅಂದರೆ, ನಾವು ದಡದಲ್ಲಿ ನಿಂತ್ಕೊಂಡು ಗಂಗೆ ನೋಡಿದಾಗ ತುಂಬ ವಿಶಾಲವಾಗಿರುತ್ತೆ. ಅದು ನೋಡಿದಾಗ ಎಂಥ ಒಂದು ಪ್ರಸನ್ನತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ನನಗಂತೂ ಅದು ಗಂಗಾ ನದಿ ನೋಡ್ತಾ ಸುಮ್ಮನೆ ಹಾಗೆ ಒಂದು ನಮಸ್ಕಾರ ಮಾಡೋಣ ಅಂತ ಅನಿಸುತ್ತೆ. ದೀರ್ಘದಂಡ ನಮಸ್ಕಾರ ಮಾಡೋಣ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿದೆ, ತಾನಾಗಿ ಅದು ಹಾಗೆ ಮಾಡೋ ಹಾಗಾಗತ್ತೆ. ಅವಾಗ ಹಿಂದೆ ಸ್ವಾಮಿಗಳು ಹೇಳ್ತಾ ಇದ್ದರು, ದೇವಾಲಯದ ಗೋಪುರವನ್ನು ನೋಡಿದಾಗ, ಸಮುದ್ರವನ್ನು ನೋಡಿದಾಗ, ಆಮೇಲೆ ನದಿಗಳನ್ನು, ಪುಣ್ಯ ನದಿಗಳನ್ನು ನೋಡಿದಾಗ ನಮಸ್ಕಾರ ಮಾಡಬೇಕಪ್ಪ ಅಂತ ಹೇಳಿದ್ರು.
ದೀರ್ಘದಂಡ ನಮಸ್ಕಾರ ಮಾಡಬಹುದು ಅಂತ ಹೇಳಿದರು, ಮಾಡಬೇಕು ಅಂತ. ಅದು ಮಾಡೋ ಹಾಗೆ ಮಾಡಿಸತ್ತೆ ಅನ್ನೋದು ಇವಾಗ ಗೊತ್ತಾಯಿತು. ಆ ತರಹ ತುಂಬ ರಮ್ಯವಾದ ಒಂದು ಇದಿತ್ತು. ಆವಾಗ ಸೂರ್ಯೋದಯ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ನೋಡಿದ್ದು ಅದು ಬೆಳಕು ಕೂಡ ಇದ್ರ ಮೇಲೆ ಬೀಳ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಅದು ಒಂದು. ಅದಲ್ಲಿ ಬೋಟಲ್ಲಿ ನಾವು ಹೋದ್ವು. ಬೋಟಲ್ಲಿ ಯಾತಕ್ಕೆ ಹೋದವು ಅಂತ ಹೇಳಿದ್ರೆ, ಬೋಟಲ್ಲಿ ಹೋದಾಗ ಘಾಟ್ಗಳು ತುಂಬ ಇದೆ ಅಲ್ಲಿ. ಸುಮಾರು 84 ಘಾಟ್ಗಳಿದೆ. ಘಾಟ್ ಅಂತ ಹೇಳಿದ್ರೆ ಒಂದು ದೃಷ್ಟಿಯಿಂದ ಸ್ನಾನದ ಘಟ್ಟಗಳು ಅಂತ ಇಟ್ಕೋಬೋದು. ಅಲ್ಲಲ್ಲೇ ಪಕ್ಕದಲ್ಲಿ ಒಂದ್ರ ಪಕ್ಕ ಇರುತ್ತೆ. ಅದಕ್ಕೆ ಒಂದೊಂದು ಕೂಡ ಕಮ್ಮಿ ನೆಕ್ಸ್ಟ್ ಕೊಡುತ್ತೆ. ಹಸಿ ಘಾಟ್ ಅಂತಂದು, ಕೇದಾರ್ ಘಾಟ್ ಅಂತೂ, ಮಣಿಕರ್ಣಿಕಾ ಘಾಟ್ ಅಂತ, ಆಮೇಲೆ ದಶಾಶ್ವಮೇಧ ಘಾಟ್ ಅಂತ, ಪಂಚಗಂಗಾ ಘಾಟ್ ಅಂತ, ಈ ಥರ ಬೇರೆ ಬೇರೆ ಘಾಟ್ಗಳಿರುತ್ತೆ. ಇದು ಮಾಡೋಣ ಇನ್ನೂ ಇದು ಇನ್ನು ಈ ಘಾಟ್ಗಳೆಲ್ಲ ನೋಡ್ಕೊಂಡು ಹೋಗ್ಬೋದು ನಾವು ಇದರಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದರೆ ಈಗ ಘಾಟಕ್ಕೆ ಸೈಡೆಲ್ಲ ಎಲ್ಲ ಒಂದಾದಮೇಲೆ ಒಂದು ಕಾಣ್ತಾ ಇರುತ್ತೆ. ಎಲ್ಲ ಘಾಟಗಳು ದರ್ಶನ ಮಾಡ್ದಂಗೆ ಆಗುತ್ತೆ ಅದೊಂದು. ಇದರಲ್ಲಿ ಇಷ್ಟು ಘಾಟಗಳಲ್ಲಿ ದಶಾಶ್ವಮೇಧ ಘಾಟ್ ಅನ್ನೋದು ತುಂಬ ವಿಶೇಷ ಎಂಬುದಾಗಿ ಹೇಳ್ತಾರೆ. ಅಲ್ಲೇ ಎಲ್ಲ ಘಾಟಗಳು ವಿಶೇಷವೇ. ಅಲ್ಲೇ ಗಂಗಾ ಆರತಿ ಆಗೋದು ದಶಾಶ್ವಮೇಧ ಘಾಟಲ್ಲಿ. ಬ್ರಹ್ಮನೇ ಅಶ್ವಮೇಧ ಯಾಗವನ್ನು ಮಾಡಿದಂತೆ 10 ಅಶ್ವಮೇಧ ಯಾಗವನ್ನು ಮಾಡಿದಂತೆ ಅದಕ್ಕೋಸ್ಕರ ದಶಾಶ್ವಮೇಧ ಘಾಟ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಪ್ರತೀತಿ ಸ್ಥಳ ಪುರಾಣ ಒಂಥರ ಆಗಿದೆ. ಇನ್ನು ಬೇರೆ ಕಥೆಗಳು ಹೇಳ್ತಾರೆ. ಇದು ಬೇಡ, ಅದು ವಿಸ್ತಾರಕ್ಕೆ ಹೋಗೋದು ಬೇಡ. ತುಂಬ ವಿಶೇಷವಾಗಿ ಮತ್ತೊಂದು ತುಂಬ ಪುರಾತನವಾದದ್ದು ಅಂತ ಹೇಳಿ ದಶಾಶ್ವಮೇಧ ಘಾಟ್ ಥರನೇ ಮಣಿಕರ್ಣಿಕಾ ಘಾಟ್ ಅನ್ನೋದು ತುಂಬ ವಿಶೇಷವಾದದ್ದು ಅಂತ ಹೇಳ್ತಾರೆ. ಇದು ಇಡೀ ಕಾಶಿ ನಗರವೇ ಒಂಥರ ವಿಶೇಷವಾದದ್ದು, ತುಂಬ ಪವಿತ್ರವಾದ ಸ್ಥಳ. ಕಾಶಿ ಅನ್ನೋದು ಪವಿತ್ರವಾದ ಸ್ಥಳ, ತುಂಬ ಪವಿತ್ರವಾದ ಸ್ಥಳ. ಅದನ್ನು ಹೊರಗಡೆ ಪವಿತ್ರವಾದ ಸ್ಥಳ, ಒಂದು ಕಾವೇರಿ ನದಿ ಇರೋದರಿಂದ, ವಿಶ್ವನಾಥನ ಒಂದು ಸನ್ನಿಧಿ ಇರೋದರಿಂದ, ಇದೆಲ್ಲದರಿಂದಲೂ ಆಗೋ ಹಾಗೆ ಒಳಗಡೆ ಜ್ಞಾನಿಗಳಾದವರು ಒಳಗಡೆ ನೋಡುವಾಗ ಕಾಶಿ ಅನ್ನೋದು ಕಾಶ್ಯಾಂ ಹಿ ಕಾಶತೆ ಕಾಶಿ ಅಂತ ಯಾವುದು ಒಳಗಡೆ ಪ್ರಕಾಶವನ್ನು ಕೊಡ್ತಾ ಇದೆಯೋ ಅದೇ ಕಾಶಿ. ಈ ಕಾಶಿ ಅನ್ನೋದು ಪ್ರಕಾಶವನ್ನು ತೋರಿಸ್ತಾ ಇದೆ, ಪ್ರಕಾಶ ಸ್ಥಾನವೇ ಆಗಿದೆ ಅಂಥೇಳಿ ಸಾ ಕಾಶಿ ವಿದಿತಾಯೇನ. ಇಂಥ ಕಾಶಿ ಸರ್ವಪ್ರಕಾಶಿಕ, ಎಲ್ಲರಿಗೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಪ್ರಕಾಶವನ್ನು ಉಂಟು ಮಾಡೋದು ಯಾವುದೋ ಅದೇನೇ ಕಾಶಿ ಅಂತ. ಅಂಥ ಕಾಶಿಯನ್ನು ಯಾವನು ತಿಳ್ಕೊಂಡಿದ್ದಾನೋ, ಅಂದರೆ ಒಳಗಡೆ ಪ್ರಕಾಶಮಯವಾಗಿರೋ ಅಂಥ ಆತ್ಮಜ್ಯೋತಿ ಯಾವುದಿದೆಯೋ ಅದನ್ನು ಯಾವನು ತಿಳ್ಕೊಂಡಿದ್ದಾನೋ ಅವನೇ ನಿಜವಾದ ಕಾಶಿ ಕ್ಷೇತ್ರವನ್ನು ನೋಡ್ದಂಗೆ ಆಗತ್ತೆ. ವಿದಿತಾಯೇನ ತೇನ ಪ್ರಾಪ್ತ ಹಿ ಕಾಶಿಕಾ ಅಂತ ಶಂಕರ ಭಗವತ್ಪಾದರ ಒಂದು ಸ್ತೋತ್ರ, ಕಾಶಿಯ ಒಂದು ಮಹಿಮೆಯನ್ನು ಹೇಳೋವಂಥ ಒಂದು ಸ್ತೋತ್ರವಾಗುತ್ತೆ. ಅದನ್ನು ನೋಡಬಹುದು. ಅದೇ ತರಹ ವಾರಾಣಸಿ ಅಂತ ಇದಕ್ಕೊಂದು ಹೆಸರು, ಕಾಶಿ ವಾರಾಣಸಿ ಅಂತ. ವಾರಾಣಸಿ ಅನ್ನೋದಕ್ಕೂ ಕೂಡ ವಿಶೇಷವಾದ ಒಂದು ಅರ್ಥ ಇದೆ. ವಾರಾಣಸಿ ಅನ್ನೋದನ್ನು ಪೂಜ್ಯರಾದ ಸ್ವಾಮಿಗಳು ಹೇಳ್ತಾ ಇದ್ದರು. ವಾರ ಅಂತ ಹೇಳಿದ್ರೆ ಈ ಮೇಲ್ಭಾಗ, ಇದು ಹುಬ್ಬಿನ ಮೇಲ್ಭಾಗ. ನಸಿ ಅಂತ ಹೇಳಿದ್ರೆ ನಾಸಿಕ, ಮೂಗು. ಈ ವಾರ ಮತ್ತು ನಾಸಿಕ ಎರಡೂ ಸೇರೋ ಅಂಥ ಜಾಗ ಇದೆಯಲ್ಲ, ಭ್ರೂಮಧ್ಯಸ್ಥಾನ, ಅದು ವಾರಾಣಸಿ ಜಾಗ ಎಂಬುದಾಗಿ. ವಾರಾಣಸಿ ಅಂತ ಯಾವುದನ್ನು ಕರಿತೀವೋ, ಕಾಶಿ ಅಂತ ಯಾವುದನ್ನು ಕರಿತೀವೋ ಅದು ಭ್ರೂಮಧ್ಯಸ್ಥಾನವನ್ನು ತೋರಿಸುತ್ತೆ. ಆ ಭ್ರೂಮಧ್ಯಸ್ಥಾನದಲ್ಲೇ ಒಂದು ಪರಮಾತ್ಮ ಜ್ಯೋತಿ ನಮಗೆ ದರ್ಶನಕ್ಕೆ ಬರುವಂಥದ್ದು. ಅಂಥ ಕಾಶಿ ಅನ್ನೋದೇ ಆ ಪರಮಾತ್ಮ ಜ್ಯೋತಿಯ ದರ್ಶನವನ್ನು ಉಂಟು ಮಾಡೋದಕ್ಕೆ ಪೋಷಕವಾದ ಒಂದು ಪುಣ್ಯ ಸ್ಥಳ ಇದು ಅನ್ನೋದನ್ನು ಜ್ಞಾಪಿಸ್ಕೊಂಡು ನಾವು ಆ ಜಾಗಕ್ಕೆ ಹೋಗಬೇಕು ಎಂಬುದಾಗಿ ಅದನ್ನು ಹೇಳ್ತಾ ಇದ್ದರು. ಹಾಗೆಯೇ ಮಣಿಕರ್ಣಿಕಾ ಅನ್ನೋದು ಒಂದು ಘಾಟದು, ಅದು ಕೂಡ ತುಂಬ ವಿಶೇಷ. ಮಣಿಕರ್ಣಿಕೆಯ ಬಗ್ಗೆ ಎಷ್ಟು ಪುರಾಣಗಳಲ್ಲಿ ಹೊಗಳತ್ತೆ ಅಂತ ಹೇಳಿದ್ರೆ, ಮಣಿಕರ್ಣಿಕೆಯಲ್ಲಿ ಯಾವನಾದರೂ ಪ್ರಾಣ ಬಿಟ್ಟರೆ ಮೋಕ್ಷ ಗ್ಯಾರಂಟಿ ಅನ್ನೋ ಹಾಗೆ, ಅಷ್ಟರ ಮಟ್ಟಿಗೆ ಅದನ್ನು ಹೇಳ್ತಾರೆ. ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಬೇಕು ಎಂಬುದಾಗಿ. ಅದಕ್ಕೋಸ್ಕರ ತುಂಬ ವಯಸ್ಸಾದ ಮೇಲೆ ಇದೊಂದು ಪದ್ಧತಿ ಇದೆ, ಅವರನ್ನು ಇಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಕರ್ಕೊಂಬಂದ್ಬಿಟ್ಟು ಇಲ್ಲೇ ಕಾಶಿಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಉಳ್ಕೊಂಡು ಪ್ರಾಣ ಬಿಟ್ಟರೆ, ಮಣಿಕರ್ಣಿಕೆಯಲ್ಲಿ ಪ್ರಾಣ ಬಿಟ್ಟರೆ ತುಂಬ ಮೋಕ್ಷ ಗ್ಯಾರಂಟಿ ಅಂತ ಹೇಳೋದ್ರಿಂದ ಇಲ್ಲಿ ಪ್ರಾಣ ಬಿಡ್ತಾರೆ. ಆಮೇಲೆ ಇಲ್ಲೇ ಒಂದು ಕ್ರಮೇಷನ್ ಗ್ರೌಂಡ್ ಥರ ಮಾಡಿಬಿಟ್ಟೆ, ಇಲ್ಲೆಲ್ಲ ಕಟ್ಟಿಗೆಗಳೆಲ್ಲ ಸೇರಿಸಿರೋದು, ಜೋಡಿಸಿರೋದು ನೋಡ್ಬೋದು ನೀವು. ಕಾಣಿಸುತ್ತಾ? ಅಲ್ಲಲ್ಲೇ ಕೆಲವು ಬಾಡಿಗಳು ಇತ್ತು, ಡೆಡ್ ಬಾಡಿಗಳು ಇತ್ತು, ಬರ್ನೂ ಆಗ್ತಾ ಇತ್ತು ನಾವು ಹೋದಾಗಲೂ ಕೂಡ.
ಆ ತರಹ ರೆಗ್ಯುಲರಾಗಿ ಮಾಡೋವಂಥ ಒಂದು ಅಭ್ಯಾಸ ಇದೆ. ಇದಕ್ಕೆ ಮಣಿಕರ್ಣಿಕಾ ಘಾಟ್ ಅಂತ ಹೇಳ್ತಾರೆ. ಇದಾದಮೇಲೆ ಇದು ಒಂದು ಜಾಗ. ಇಲ್ಲಿಂದ ಸ್ವಲ್ಪ ದೂರ ಬಲಗಡೆಗೆ ಸೈಡಲ್ಲಿ ಹೋದರೆ ಅಲ್ಲಿ ಮಣಿಕರ್ಣಿಕಾ ಘಾಟ್ ಸ್ನಾನದ ಘಟ್ಟ ಅಂತ, ಅಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ವಿಶೇಷ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಗ್ಯಾರಂಟಿ ಅನ್ನೋ ಹಾಗೆ ಹೇಳೋದ್ರಿಂದ ಅಲ್ಲಿ ಬಂದವರು ಯಾರೂ ಕೂಡ ಮಣಿಕರ್ಣಿಕೆಯನ್ನು ಬಿಡೋದಿಲ್ಲ, ಬಂದು ಸ್ನಾನ ಮಾಡಿಕೊಂಡೇ ಹೋಗ್ತಾರೆ ಅಂತ. ಈ ಮಣಿಕರ್ಣಿಕಾ ಘಾಟರ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಏನು ಅದರ ಹೆಸರು ಯಾತಕ್ಕೋಸ್ಕರ ಬಂತು ಅಂತ ಹೇಳಿದ್ರೆ, ಹಿಂದೆ ನಾವು ಜ್ಞಾಪಿಸ್ಕೊಂಡಿದ್ವು, ಸತೀದೇವಿ ತನ್ನ ತಂದೆಯಾದ ದಕ್ಷನ ಒಂದು ಯಾಗಕ್ಕೆ ಹೋದಾಗ ಅವನು ಶಿವ ಅಳಿಯ ಆಗ್ತಾನೆ ದಕ್ಷನಿಗೆ. ಅವನಿಗೆ ಅವಮಾನ ಮಾಡಿದ್ದ ಹಿಂದೆ, ಅದಕ್ಕೋಸ್ಕರ ಅವನು ಹೋಗಲ್ಲ. ಅವನು ಅವಮಾನ ಮಾಡಿದ್ದ, ಅದಕ್ಕೋಸ್ಕರ ಹೋಗಬೇಡ ಅಂತ ಎಷ್ಟೋ ಹೇಳ್ದ ಸತೀದೇವಿಗೆ. ಆದರೂ ಅವಳು ಮೀರಿ ತಂದೆ ಮನೆ ತಾನೇ ಹೋಗ್ಬೋದು ಅಂಥೇಳಿ ಹೋದ್ಲಂತೆ. ಹೋದಾಗ ತುಂಬ ಅವಮಾನ ಮಾಡ್ದ ಅವನು. ಅದಕ್ಕೋಸ್ಕರ ಅವಳು ತಡ್ಕೊಳಕ್ಕಾಗದೆ ಇದರಲ್ಲಿ ಬಿದ್ದು ತಾನು ಯಜ್ಞಕುಂಡದಲ್ಲಿ ಬಿದ್ದು ತನ್ನ ಪ್ರಾಣ ತ್ಯಾಗವನ್ನು ಮಾಡಿಬಿಟ್ಲು ಅಂತ. ಆವಾಗ ಶಿವನಿಗೆ ತುಂಬ ದುಃಖ ಆಯ್ತಂತೆ. ಅಯ್ಯೋ ಹೀಗಾಗೋಯ್ತಲ್ಲ, ಈಗ ನಾನು ಹೇಳಿದ್ರೂ ಕೇಳಲಿಲ್ವಲ್ಲ ಅಂಥೇಳಿ ಇದನ್ನು ಶವವನ್ನು ಹಾಗೇ ತಗೊಂಡು ಹಿಮಾಲಯಕ್ಕೆ ಹೋದನಂತೆ. ಹಿಮಾಲಯಕ್ಕೆ ಹೋಗಿ ತುಂಬ ವ್ಯಸನದಿಂದ ಇದನ್ನ ಕೂಡಿದ್ದಂತೆ. ಅಯ್ಯೋ ಹೀಗಾಯ್ತಲ್ಲ ಅಂತ. ಆ ವ್ಯಸನವನ್ನು ನೋಡಿ ವಿಷ್ಣುವಿಗೆ ತುಂಬ ಇದಾಗಿ, ಇಲ್ಲ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಅವಳ ಶರೀರವನ್ನು ತುಂಡು ತುಂಡು ಮಾಡಿ ಹಾಗೇ ಕಡೆ ಎಸೆದನಂತೆ. ಎಸೆದ ಅಂತ ಹೇಳಿದ್ರೆ ಇದರಿಂದ ಇಲ್ಲ, ಗೌರವದಿಂದ ಎಸೆದಾಗ ಒಂದೊಂದು ಪಾರ್ಟು ಒಂದೊಂದು ಕ್ಷೇತ್ರದಲ್ಲಿ ಹೋಗಿ ಬಿತ್ತು ಭೂಮಿಯಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಭಾಗ ಹೋಗಿ ಬಿತ್ತೋ ಅದೆಲ್ಲವೂ ಕೂಡ ಶಕ್ತಿ ಘಟ್ಟಗಳಾಯಿತು ಅಂಥೇಳಿ ಹೇಳ್ತಾರೆ. ಶಕ್ತಿ ಸ್ಥಳಗಳು ಅಂಥೇಳಿ ಆ ತರಹ 51 ಭಾಗ ಆಯಿತು, 51 ಶಕ್ತಿ ಸ್ಥಳಗಳು ಅಂಥೇಳಿ ನಮ್ಮ ಭಾರತ ದೇಶದಲ್ಲಿ ತೋರಿಸ್ತಾರೆ. 51ರಲ್ಲಿ ಒಂದು ಈ ಮಣಿಕರ್ಣಿಕಾ ಘಾಟ್ ಅನ್ನೋದು ಅಂತ. ಇಲ್ಲಿ ಯಾವ ಭಾಗ ಬಿತ್ತು ಅಂತ ಹೇಳಿದ್ರೆ, ಅವಳ ಶರೀರದ ಯಾವ ಭಾಗ ಅಂತ ಹೇಳಿದ್ರೆ ಕರ್ಣಕುಂಡಲ ಇದೆಯಲ್ಲ, ಮಣಿಕರ್ಣಿಕಾ ಅಂತ. ಮಣಿ ಅಂದರೆ ಮಣಿ, ಕರ್ಣಿಕಾ ಅಂದರೆ ಕಿವಿಯಲ್ಲಿ ಹಾಕ್ಕೊಂಡಿರೋ ಅಂಥ ಮಣಿ, ಆ ಭಾಗ ಕಿವಿ ಸಮೇತ ಅಲ್ಲಿ ಬಿತ್ತು ಅಂತ. ಅದು ಬಿದ್ದ ಜಾಗ ಇಲ್ಲಿ ಕೊಳ ನೋಡ್ತಾ ಇದ್ದೀರಲ್ಲ, ಆ ಕೊಳದಲ್ಲಿ ಬಿತ್ತು ಅಂಥೇಳಿ ಒಂದು ಪುರಾಣದ ಒಂದು ಕತೆ ಹೇಳ್ತಾರೆ. ಅದು ಸ್ಥಳ ಪುರಾಣ ಆಗಿದೆ. ಅದರಿಂದ ಇದನ್ನು ಮಣಿಕರ್ಣಿಕಾ ಘಾಟ್ ಒರಿಜಿನಲ್ ಜಾಗ ಇದು ಅಂತ. ಹಿಂದೆ ಇಲ್ಲೇ ಸ್ನಾನ ಮಾಡ್ತಿದ್ರಂತೆ ಹೋಗ್ಬಿಟ್ಟು. ಒಂಥರ ನೀರು ಕಡಿಮೆ ಇದ್ದಾಗ ಹೀಗೆ ಕಾಣುತ್ತೆ, ಅಷ್ಟು ಮೆಟಲ್ ಕಾಣುತ್ತೆ. ನೀರು ಜಾಸ್ತಿ ಆದಾಗ ಮಳೆಗಾಲದಲ್ಲಿ ತುಂಬಿಕೊಂಡು ಮೇಲ್ವರೆಗೂ ಬಂದುಬಿಡುತ್ತೆ ಅಂಥೇಳಿ ಅಲ್ಲಿರೋ ಲೋಕಲ್ಸ್ ಎಲ್ಲ ಹೇಳ್ತಾರೆ. ಅಷ್ಟು ನೀರು ತುಂಬಿಕೊಡುತ್ತೆ ಅಂತ. ಮಳೆಯಿಂದ ತುಂಬ ಜೋರು ಮಳೆ ಬರುತ್ತೆ, ಬಂದಾಗ ಹೀಗಾಗತ್ತೆ ಅಂತ ಹೇಳ್ತಾರೆ. ಆದರೆ ನೀರು ಅಷ್ಟು ಶುದ್ಧವಾಗಿಲ್ಲ, ಮೇಂಟೈನ್ ಮಾಡಿಲ್ಲ. ಇಲ್ಲೇ ನಿಮ್ಗೆ ಕಾಣುತ್ತೆ ಅಲ್ಲಿ ಅಶುದ್ಧಿ ಅನ್ನೋದು ಇರಲಿ. ಆದರೆ ಒಂದು ತರಹ ಒಳಮುಖವಾದ ಒಂದು ಭಾವನೆ ಇಟ್ಕೊಂಡು ಮಾಡಬೇಕು ಅಂತ. ನಾವು ಹೋದಾಗ ಸ್ನಾನ ಮಾಡೋಕ್ಕಾಗಿಲ್ಲ, ಅಲ್ಲಿ ಯಾರೂ ಸ್ನಾನ ಮಾಡ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಹೊರಗಡೆ ಪಕ್ಕದಲ್ಲಿ ಮಣಿಕರ್ಣಿಕಾ ಘಾಟ್ ಅಂತಿದೆಯಲ್ಲ, ಸ್ನಾನದ ಘಟ್ಟ ಇದು ಮಣಿಕರ್ಣಿಕಾ ಘಾಟ್ ಅಂತ. ಇಲ್ಲಿ ಸ್ನಾನದ ಘಟ್ಟ ಇದು. ಇಲ್ಲೇ ಇದು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಇದರ ಒಳಗಡೆನೇ ಸ್ನಾನ ಮಾಡಬೇಕು ಅಂತ. ಮುಂದೆ ಹೋದರೆ ಆಳ ಜಾಸ್ತಿ ಆಗುತ್ತೆ. ಇಷ್ಟೇ ಇದು ಮಾಡ್ಬೋದು. ಇಲ್ಲಿ ಕೂಡ ತುಂಬ ಪ್ರಸನ್ನವಾದ ಒಂದು ಇದು ಬರುತ್ತೆ, ಸನ್ನಿವೇಶ ಇದೆ. ಮಾಡಿಕೊಂಡು ಆಮೇಲೆ ತರ್ಪಣಾದಿಗಳು ಮಾಡೋರೆಲ್ಲ ಮಾಡ್ಕೋತಾರೆ ಸೈಡಲ್ಲಿ. ನಾನು ಕೂಡ ಇಲ್ಲಿ ತರ್ಪಣ ಮಾಡಿದೆ, ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಮಾಡಿದೆ. ಆಮೇಲೆ ಇದು ಸ್ನಾನ ಮಾಡೋಕ್ಕೆ ಮುಂಚಿತವಾಗಿ ಒಂದು ಸಂಕಲ್ಪವನ್ನು ಹೇಳಿ, ಸಾಮಾನ್ಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋಕ್ಕೆ ಮೊದಲು ಸಂಕಲ್ಪವನ್ನು ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಜೊತೆಯಲ್ಲಿ ಬಂದವರೊಬ್ಬರಿದ್ದರು. ಅವರು ತುಂಬ ಚೆನ್ನಾಗಿ ಪುರೋಹಿತ ವೃತ್ತಿಯಲ್ಲೂ ಇರೋರು. ಅವರು ತುಂಬ ಚೆನ್ನಾಗಿ ಇದನ್ನು ನಮಗೆ ಸಂಕಲ್ಪವನ್ನು ಹೇಳಿಕೊಟ್ರು. ತುಂಬ ವಿಸ್ತಾರವಾದ ಸಂಕಲ್ಪ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾವ್ಯಾವ ತರಹ ಪಾಪಗಳನ್ನ ನಾವು ಮಾಡ್ತೀವಿ, ಆ ಪಾಪಗಳನ್ನೆಲ್ಲ ಕಳ್ಕೊಳ್ಳೋಕ್ಕೋಸ್ಕರ ಈ ಸ್ನಾನ ಮಾಡ್ತೀನಿ ಅಂತ ಹೇಳೋ ಹಾಗೆ. ಯಾವ್ಯಾವ ಪಾಪ ಅಂತ ಹೇಳಿ ಎಷ್ಟು ದೊಡ್ಡ ಲಿಸ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಜನ್ಮದ ಪಾಪ, ಹಿಂದಿನ ಜನ್ಮದ ಪಾಪ ಎಲ್ಲ ಸೇರಿಸ್ಕೊಂಡು, ಇನ್ನು ಮುಂದೆ ನಾನು ಮಾಡಬಹುದಾದ ಪಾಪಗಳು ಅದನ್ನೂ ಸೇರಿಸ್ಕೊಂಡು, ಯಾವ್ಯಾವ ತರಹ ಮಾಡ್ಬೋದು ಅದನ್ನೆಲ್ಲ ಸೇರಿಸ್ಕೊಂಡು ಅಂಥ ಪಾಪಗಳನ್ನ ಕಳೆಯೋದಕ್ಕೋಸ್ಕರ ನಾನಿಲ್ಲಿ ಸ್ನಾನ ಮಾಡ್ತೀನಿ, ಮಣಿಕರ್ಣಿಕೆ ನಿನ್ನ ಸ್ನಾನ ಮಾಡ್ತೀನಿ ಅಂತ ಹೇಳಿ ಮಾಡೋವಂಥ ಸ್ನಾನ ಒಂದು.
ಆ ಸಂಕಲ್ಪ ಒಂದು. ಅದಾದ ಮೇಲೆ ಈ ಗಂಗಾಸ್ತವ ಅಂಥೇಳಿ ಪೂಜ್ಯ ಸ್ವಾಮಿಗಳು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಆ ಶ್ಲೋಕವನ್ನೆಲ್ಲ ಹೇಳಿಕೊಂಡು, ಆಮೇಲೆ ಮಣಿಕರ್ಣಿಕೆ ಬಗ್ಗೆ ಇವರು ಭಗವತ್ಪಾದರು ರಚಿಸಿರೋ ಅಂಥ ಒಂದು ಶ್ಲೋಕಗಳು, ಅದನ್ನು ಪಠನ ಮಾಡಿಕೊಂಡು ಅವರೇ ಹೇಳಿಕೊಟ್ಟು ಎಲ್ಲ ಆದಮೇಲೆ ಇಲ್ಲಿ ಸ್ನಾನ ಮಾಡಿದ್ವು. ಅದು ತುಂಬ ಮನಸ್ಸಿಗೆ ಆತ್ಮಕ್ಕೆ ತುಂಬ ಹಿತವಾಗಿರೋ ರೀತಿಯಲ್ಲಿತ್ತು. ನಿಜವಾಗ್ಲೂ ಸ್ನಾನ ತುಂಬ ಹೃದಯವಾಗಿತ್ತು ಅಂತ ಅಷ್ಟು ಹೇಳ್ತೀನಿ ನಾನು. ಅಷ್ಟಾದ ಮೇಲೆ ಸಾಕಷ್ಟು ಟೈಮ್ ಆಗೋಗಿತ್ತು ನಮಗೆ. ಇಲ್ಲೇ ಎಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು ಇನ್ನೇನು ವಾಪಸ್ ಹೊರಡೋ ಇದು ಬಂತು. ಒಂದು ಸಲ ಒಳಗಡೆ ಎಲ್ಲ ನೋಡಿಕೊಂಡು ಹಾಗೆ ಬಂದುಬಿಟ್ವು ನಾವು ಅಷ್ಟೇ. ಇಷ್ಟು ಅಲ್ಲಿ ಆಗಿದ್ದು ವಿಶೇಷ. ಇದರ ಮಧ್ಯದಲ್ಲಿ ಕೆಲವು ಇದಿದೆ ವಿಡಿಯೋ, ಗಂಗಾ ಆರತಿ ಇವೆಲ್ಲ ಕೆಲವಿದೆ. ನಾನು ಅದನ್ನು ನೋಡಲಿಲ್ಲ, ಆದರೆ ವಿಡಿಯೋ ಇದೆ ಅಂತ ತೋರಿಸಿ ಅದನ್ನು ನೋಡಬಹುದು. ಅಲ್ಲಿ ದೂರದಿಂದ ತೆಗೆಯೋದ್ರಿಂದ ಅಷ್ಟು ಸ್ಪಷ್ಟತೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಎದುರುಗಡೆ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೋ ಹಂಗೆ ಕಾಣಲ್ಲ. ಗಂಗಾ ಆರತಿ ಅನ್ನೋದು, ಗಂಗೆ ಇರೋ ಕಡೆ ಎಲ್ಲ ಆರತಿ ಅನ್ನೋದು ಒಂದು ತುಂಬ ಚೆನ್ನಾಗಿದೆ. ನಿತ್ಯವೂ ಕೂಡ ಮಾಡೋವಂಥದ್ದು. ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಇಲ್ಲೂ ಕೂಡ ವಿಶೇಷವಾಗಿ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಗಂಗಾ ಆರತಿ ಮಾಡೋರು ಅನೇಕ ಜನ ಪುರೋಹಿತರು ಕಟ್ಟೆ ಮೇಲೆ ಘಾಟ್ನಲ್ಲಿ ನಿಂತಿರ್ತಾರೆ. ನಿಂತ್ಕೊಳ್ಳೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಗಂಗೆಗೆ ಅಭಿಮುಖವಾಗಿ ನಿಂತು ಆರತಿ ಮಾಡ್ತಾರೆ. ಆರತಿ ಮಾಡುವಾಗ ಅವ್ರದ್ದೇ ಒಂದು ವಿಧಾನ ಇದೆ. ಒಂದು ಭಜನೆ ಹೇಳ್ತಾ, ಒಂದು ನಾದಕ್ಕೆ ಅನುಗುಣವಾಗಿ, ತಾಳಕ್ಕೆ ಅನುಗುಣವಾಗಿ ಮಾಡ್ತಾರೆ, ಆರತಿ ಮಾಡ್ತಾರೆ. ಅದನ್ನು ನೋಡ್ಬೇಕಾದ್ರೆ ನಾವು ಅಲ್ಲಿ ಘಾಟಲ್ಲಿ ನಿಂತ್ಕೊಂಡು ನಮ್ಗೆ ಕಾಣಲ್ಲ, ಅವ್ರ ಬೆನ್ನು ಕಾಣ್ತಾ ಇರುತ್ತೆ, ಇದು ಜ್ಯೋತಿ ಕಾಣಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಬೋಟಲ್ಲಿ ಬರಬೇಕು. ಬೋಟಲ್ಲಿ ಬರ್ತಾ ಇದ್ದರೆ ಎದುರುಗಡೆ ಅವ್ರು ಮಾಡೋದು ನೋಡ್ಬೋದು. ಆ ಥರ ಬೋಟ್ನಿಂದ ತೆಗೆದಂಥ ಇದು. ರಾತ್ರಿ ಹೊತ್ತಾದ್ರಿಂದ 6:30-7 ಗಂಟೆ ವೇಳೆಗೆ ಮಾಡ್ತಾರೆ. ಅದರಿಂದ ಸ್ವಲ್ಪ ಕತ್ಲೆನೇ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲೇ ಮಾಡೋದು ಇದನ್ನು, ಸೂರ್ಯಾಸ್ತ ಆದಮೇಲೆ ಮಾಡೋದು. ಹಾಗಾಗಿ ಕತ್ಲೆ ಇದೆ. ಅಲ್ಲಿ ಬ್ಯಾಕ್ ಲೈಟು ತುಂಬ ಜಾಸ್ತಿ ಇರೋದ್ರಿಂದ ಅಷ್ಟು ಸ್ಪಷ್ಟತೆ ಇರಲ್ಲ. ಆದರೆ ಎದುರುಗಡೆ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಹರಿದ್ವಾರದಲ್ಲಿ ನೋಡಿದ ಜ್ಞಾಪಕ ಇದೆ. ಹರಿದ್ವಾರದಲ್ಲಿ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಮಾಡೋದು ಆ ಥರ ಎಲ್ಲ ಮಾಡಲ್ಲ, ಜನಗಳೇ ಸೇರ್ಕೊಂಡು ಮಾಡ್ತಾರೆ. ಇಲ್ಲಿ ಪಂಡಿತರುಗಳು ಮಾಡೋವಂಥ ಒಂದು ಇದಾಗಿದೆ. ಇದು ಚೆನ್ನಾಗಿದೆ. ಇಷ್ಟಾದ ಮೇಲೆ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು. ಅಲ್ಲಿಂದ ಹೊರಟು ಬರೋವಾಗ ಪ್ಲೇನಲ್ಲಿ ಬಂದಿದ್ದು. ಇಲ್ಲಿಂದ ಹೋಗಿದ್ದು ಪ್ಲೇನಲ್ಲಿ ಲಕ್ನೋವಿಂದ, ವಾಪಸ್ ಬರುವಾಗ ಕಾಶಿಯಿಂದ ವಾಪಸ್ ಬಂದಾಗ ಅಲ್ಲಿ ಟ್ರೈನ್ ಜರ್ನಿನೂ ತುಂಬ ಚೆನ್ನಾಗಿದೆ. ಅದು ಹೇಳಬೇಕು ಅಂತ ಅನ್ನಿಸ್ತು. ನೋಡಿ, ಮೇಲಿಂದ ನೋಡುವಾಗ ಪ್ಲೇನಲ್ಲಿ ಕೆಳಗಡೆ ಎಲ್ಲ ಕಾಣ್ತಾ ಇರುತ್ತೆ, ಮನೆಗಳು ಅದು ಇದು ಎಲ್ಲ ಕಾಣುತ್ತೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನದಿ ಹರಿತಾ ಇದರ ಮಧ್ಯದಲ್ಲಿ ನದಿಗಳು ಕಾಣುತ್ತೆ, ರೋಡ್ ಇದ್ದರೆ ರೋಡ್ ಕಾಣುತ್ತೆ. ಅದೇ ನೀವು ಪ್ಲೇನಲ್ಲಿ ಹೋಗಿರೋಲ್ಲ ಇದನ್ನು ನೋಡಬಹುದು, ಚೆನ್ನಾಗಿ ನೋಡ್ಬೋದು. ಯಾವುದು ನಾವು ಗಮನಿಸಿರಲ್ಲ ಅಂತ ಅನಿಸಿದ್ರೆ ಅನ್ನೋದು ಯಾವುದು ಅಂತ ಹೇಳಿದ್ರೆ, ಇನ್ನು ಮೇಲೆ ಬಂದರೆ ನಾವು ಇನ್ನೂ ಹೈಟಲ್ಲಿ ಹೋಗುವಾಗ ಕ್ಲೌಡ್ಸ್ ಎಲ್ಲ ಕೆಳಗಡೆ ಕಾಣುತ್ತೆ. ಈಗ ನೋಡಿ, ಇದೆಲ್ಲ ಕ್ಲೌಡ್ಸು. ಇದಕ್ಕೆ ಮೇಲೆ ಹೋಗಿರ್ತೀವಿ, ಹೈಟ್ ಹೋಗಿರುತ್ತೆ. ಆವಾಗ ಈ ಮಂಡಲವನ್ನು ದಾಟಿ ಮೇಲೆ ಹೋಗ್ತಾ ಇದ್ದೀವಿ ಅಂದಾಗ ಏನೋ ಒಂಥರ ವಿಶೇಷವಾದ ಒಂದು ಪರಿಣಾಮ ಉಂಟಾಗಿದೆ. ಈ ಥರದ್ದು ತುಂಬ ವೈಡಾಗಿ ಕಿಟಕಿಯಿಂದ ತೆಗೆದಿದ್ದು ಹಾಗೆ ಇಲ್ಲಿ ನೋಡಿ ಕಾಣುತ್ತಲ್ಲ, ಈ ಥರದ್ದು ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಆ ಮೇಘಮಂಡಲ ದಾಟಿ ಮೇಲೆ ಹೋಗ್ತಾ ಇದ್ದೀವಿ ನಾವು ಅಂದಾಗ ಏನೋ ಒಂದು ತರಹ ಒಂದು ದಿವ್ಯವಾದ ಒಂದು ಲೋಕಕ್ಕೆ ಹೋಗ್ತಾ ಇದ್ದೀವಿ ನಾವು. ಭೂಮಂಡಲ ಬಿಟ್ಟು ದಿವ್ಯ ಲೋಕದ ಕಡೆ ಹೋಗ್ತಾ ಇದ್ದೀವಿ ನಾವು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ. ಅದು ಫೀಲಿಂಗ್ ಬರೋದು ಅಷ್ಟೇ ಅಲ್ಲ, ವಾಸ್ತವವಾಗಿ ಆ ಎತ್ತರಕ್ಕೆ ಹೋಗ್ಬಿಟ್ಟಾಗ ಅದು ನಾವು ಒಳಗಡೆ ಪ್ಲೇನಲ್ಲಿ ಕೂತಿದ್ರು ಕೂಡ ನಮ್ಮ ಪ್ರಾಣದ ಮೇಲೆ, ಮನಸ್ಸಿನ ಮೇಲೆ, ಪ್ರಾಣದ ಮೇಲೆ ವಿಶೇಷವಾಗಿ ಒಂದು ಕೆಲಸ ಮಾಡುತ್ತೆ. ತುಂಬ ಮೇಲ್ಮುಖವಾಗಿ ಪ್ರಾಣಗಳನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಗಮನಿಸ್ಕೋಬೋದು. ಯಾರೇ ಹೋದರೂ ಕೂಡ ಆ ಹೈಟಿಗೆ ಹೋಗಿಬಿಟ್ಟಾಗ ಆ ತರಹ ಒಂದು ಪ್ರಾಣಗಳ ಮೇಲೆ ಒಂದು ಕೆಲಸ ಮಾಡುತ್ತೆ. ಅದನ್ನು ಗಮನಿಸ್ಕೋಬೋದು. ನಾವು ಆ ಕಡೆ ಗಮನ ಕೊಡದೇ ಇದ್ದರೆ ಏನೋ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ, ಅಥವಾ ಏನೋ ತಿಂತಾ ಇರ್ತೀವಿ, ಏನೋ ಮಾಡ್ತೀವಿ, ಹಾಗೆ ಕಾಲ ಕಳೆದು ಹೋಗುತ್ತೆ. ಅದು ಮಾಡ್ದೇ ಸುಮ್ಮನೆ ಹಾಗೇ ಕುಳಿತುಕೊಂಡು
ನಿಶ್ಚಲವಾಗಿ ಕುಳಿತುಕೊಂಡ್ರೆ ಬಹಳ ಪೋಷಕವಾಗಿರುತ್ತೆ. ಮೆಡಿಟೇಷನ್ಗೆ, ಧ್ಯಾನಕ್ಕೆ ಇವ್ರಿಗೆಲ್ಲ ಪೋಷಕವಾದ ಒಂದು ಸನ್ನಿವೇಶ ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬಹುದು. ಅದನ್ನು ತೋರ್ಸೋಕ್ಕೋಸ್ಕರ ಇದನ್ನು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಇಷ್ಟ ಆಯಿತು. ಮುಗಿಸ್ಕೊಂಡು ವಾಪಸ್ ಬಂದು ಸೇರಿದ್ವು ಬೆಂಗಳೂರಿಗೆ ಅಂಥೇಳಿ ನಮ್ಮ ಯಾತ್ರೆಯ ಒಂದು ವಿಷಯವನ್ನು ಹೇಳ್ದಂಗೆ ಆಯಿತು. ಇದಕ್ಕೆ ತುಂಬ ಸಹಾಯ ಮಾಡಿದವರು ನಮ್ಮ ಸುಧನ್ವ ಸಾಕಷ್ಟು ಇದು ಮಾಡಿದ್ದಾನೆ. ಇದೆಲ್ಲ ಅರೇಂಜ್ ಮಾಡಿ ಸ್ಲೈಡ್ಸ್ ಎಲ್ಲ, ಫೋಟೋಸ್ ಎಲ್ಲ ಕಾಣಿಸ್ತಾ ಇದ್ದಾನೆ ನೋಡಿ. ಅವನ್ನೆಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ಇದಾಯಿತು. ಪ್ರೆಸೆಂಟ್ ಮಾಡೋದ್ರಿಂದ ಹೀಗಾಯ್ತು, ಎಲ್ಲರೂ ನೋಡೋ ಹಾಗಾಯಿತು. ಇಲ್ಲದೆ ಹೋದರೆ ನಾವು ಮಾತಾಡ್ತಾ ಇರ್ತೀವಿ, ಅದರ ಪಿಕ್ಚರ್ ತೋರಿಸಿದಾಗಲೇ ಅದರ ಪೂರ್ತಿ ಎಫೆಕ್ಟ್ ಚೆನ್ನಾಗಿ ಬರುತ್ತೆ. ಎದುರುಗಡೆ ನೋಡಿದಾಗ ಇನ್ನೂ ಪೂರ್ತಿ ಎಫೆಕ್ಟ್ ಬರುತ್ತೆ. ಅದಾದರೆ ಇಷ್ಟಾದರೂ ಅನುಕೂಲ ಆಯಿತಲ್ಲ ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದಲ್ಲದೆ ನಮಗೆ ಸಹಾಯ ಮಾಡಿದವರು ಜೊತೆಯಲ್ಲಿ ಬಂದವರು ಇಬ್ಬರು ಬಂದರು. ಅವರು ಕೂಡ ನಮ್ಮ ಅಲ್ಲಿಂದ ಲಕ್ನೋವಿಂದನೇ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಬಂದವರು. ಅವರ ಸಹಾಯದಿಂದಲೇ ನಾವು ಇಷ್ಟೆಲ್ಲ ಸುಲಭವಾಗಿ ನೋಡೋಕ್ಕಾಯಿತು. ಎಲ್ಲ ಅರೇಂಜ್ಮೆಂಟ್ಸು ಅವರೇ ಮಾಡಿಕೊಟ್ರು. ನಮ್ಮ ಕಾರ್ ಅರೇಂಜ್ಮೆಂಟ್ ಆಗಲಿ, ಇನ್ನೊಂದಾಗಲಿ, ಆಮೇಲೆ ಅಲ್ಲಿ ದೇವಸ್ಥಾನದ ಒಳಗಡೆ ಆಗಲಿ ಹೊರಗಡೆ ಆಗಲಿ, ಊರಲ್ಲಿ ಓಡಾಡೋ ಇದಾಗಲಿ ಎಲ್ಲವನ್ನೂ ಕೂಡ ಅವ್ರು ಮಾಡಿಕೊಟ್ರು. ನಮ್ಮ ವಸತಿಗೆ ಎಷ್ಟನ್ನೂ ಅವರೇ ಪೂರ್ತಿ ನೋಡ್ಕೊಂಡಿದ್ದರಿಂದ ನಮ್ಗೆ ಯಾವ ತೊಂದರೆಯೂ ಇಲ್ಲದೆ ಆರಾಮಾಗಿ ನೋಡ್ಕೊಳ್ಳೋ ಹಾಗಾಯಿತು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅವ್ರಿಗೂ ಅರ್ಪಿಸಿ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ಅವರ ಒಂದು ಸಹಾಯದಿಂದಲೇ ನಮ್ಮ ಒಂದು ಯಾತ್ರೆ ತುಂಬ ಸುಗಮವಾಗಾಯಿತು. ವಿಶೇಷವಾದ ಒಂದು ಪರಿಣಾಮಗಳನ್ನು ಗಮನಿಸ್ಕೊಳ್ಳೋಕ್ಕೆ ಆಯಿತು ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ಹೇಳಿ ಆ ಪುಣ್ಯಸ್ಥಳಗಳ ಒಂದು ದರ್ಶನ, ಅಲ್ಲಿ ಓಡಾಟ, ಅಲ್ಲಿನ ಒಂದು ಸನ್ನಿವೇಶಗಳು, ಆ ಮೂರ್ತಿ ಅಥವಾ ನದಿ ಇತ್ಯಾದಿಗಳು ಅದೆಲ್ಲ ನೋಡಿದಾಗ ಬರೀ ಕೇವಲ ಹೊರಗಿನ ಮಾತ್ರದಲ್ಲೇ ಗಮನಿಸಿದಾಗ ಅಷ್ಟಲ್ಲೇ ನಿಂತು ಹೋಗುತ್ತೆ. ಈಗ ನದಿ ಅಂತ ಹೇಳಿದಾಗ ಮೀನುಗಳು ಇರುತ್ತೆ, ಕಪ್ಪೆಗಳಿರುತ್ತೆ ಒಳಗಡೆ, ಅದಕ್ಕೆಲ್ಲ ಮೋಕ್ಷ ಉಂಟೆ ಅಂತ ಕೇಳೋರು ಉಂಟು. ಆದರೆ ಅಷ್ಟರಿಂದಲೇ ಸಿಗೋಲ್ಲ, ನೀರಿನ ಒಳಗಡೆ ಇರೋದ್ರಿಂದಲೇ ಸಿಕ್ಕೋಲ್ಲ. ಹಾಗೆ ನಾವು ಬರೀ ಕಪ್ಪೆಯಂತೆ ಅಥವಾ ಎಮ್ಮೆಯಂತೆ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬಂದರೆ ಅಂಥ ವಿಶೇಷ ಪ್ರಯೋಜನ ಇಲ್ಲ. ನಮ್ಮ ಮನಸ್ಸನ್ನು ಸೇರಿಸ್ಕೊಂಡು ಮಾಡಿದಾಗ ನಮಗೆ ಆ ಥರ ಒಂದು ವಿಶೇಷವಾದ ಒಂದು ಸನ್ನಿವೇಶ ಇದೆಯಲ್ಲ, ಮನುಷ್ಯ ದೇಹ ಇರೋದರಿಂದ. ಅದರಿಂದ ಹಿಂದ್ಗಡೆ ನಮಗೊಂದು ತಿಳುವಳಿಕೆಯೂ ಇದ್ದರೆ, ಒಂದು ಜ್ಞಾನವೂ ಇದ್ದರೆ, ಅದನ್ನು ಸೇರಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡಾಗ ಈ ಪುಣ್ಯ ಸ್ಥಳಗಳಾಗಲಿ ತೀರ್ಥಕ್ಷೇತ್ರಗಳಾಗಲಿ ತುಂಬ ವಿಶೇಷವಾದ ಒಂದು ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿದ್ದು, ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಹೇಳಿದ್ದು, ಆ ಪಾಠಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡಾಗ ಎಲ್ಲ ಪ್ರತಿಯೊಂದು ಕೂಡ ನಿಜ 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 ಸತ್ಯ ಅನ್ನೋದು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಆ ತರಹ ಮಾಡಿದಾಗ, ಅನುಭವಕ್ಕೆ ಬಂದಾಗ, ಎಷ್ಟೆಷ್ಟೇ ಅನುಭವಕ್ಕೆ ಬರಲಿ, ಒಂದು ಸಣ್ಣ ಸಣ್ಣ ಅನುಭವವೇ ಆಗಿರಲಿ, ಯಾಕೆಂದರೆ ಪೂಜ್ಯ ಸ್ವಾಮಿಗಳಿಗೆ ಎಂಥೆಂಥ ಅನುಭವಗಳಾಗ್ತಾಯಿತ್ತು ಅನ್ನೋದು ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರು ಪ್ಲೇನಲ್ಲಿ ಹೋಗಿ ಕೂತ್ಕೊಂಡು ಅಪ್ಪ ಹೇಗೆ ಮೇಲೆ ಎಳೆಯತ್ತಪ್ಪ ಇದು ಆ ಹೈಟ್ಗೆ ಹೋದಾಗ ಅಂತ ಹೇಳ್ತಿದ್ರು. ನಮಗದು ಗೊತ್ತು. ಅವರು ಪ್ರಯಾಣ ಮಾಡಿದಾಗ ಹಾಗಾಗ್ತಿತ್ತು. ಹಾಗೆ ಝುಮ್ ಅಂತ ಅವರಿಗೆ ಎಳೆದು ಬಿಡುತ್ತೆ. ಅವರ ಒಂದು ಸ್ಥಿತಿ, ಒಂದು ಇವುಗಳೇ ಬೇರೆ. ಹಾಗೆ ಪುಣ್ಯಕ್ಷೇತ್ರಗಳಿಗೆ ಕಾಲಿಟ್ಟ ತಕ್ಷಣವೇ ಅವರು ತುಂಬ ಮೇಲಕ್ಕೆ ಹೊರಟೋಗೋರು, ಹಾಗಾಗ್ತಾಯಿತ್ತು. ಅದನ್ನು ಹೇಳೋರು ಅವರು. ಹಾಗೆ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟಷ್ಟು ಅವರ ಸಾಧನಾ ಮಟ್ಟಕ್ಕೆ ತಕ್ಕ ಹಾಗೆ ಆಗತ್ತೆ. ಅದರಿಂದ ಅದನ್ನು ಆಗಬೇಕಾದ್ರೆ, ಅದನ್ನು ಅನುಭವವನ್ನು ಪಡ್ಕೋಬೇಕಾದ್ರೆ ಅದರ ಹಿಂದೆ ವಿಜ್ಞಾನವನ್ನು ತಿಳ್ಕೊಂಡಿರಬೇಕು. ತಿಳ್ಕೊಂಡದ್ದು ಮನಸ್ಸಲ್ಲಿ ಇದ್ದರೆ ನಾವೇನೋ ಪ್ರೆಜುಡಿಸ್ಡು ಅದರಿಂದ ಆಗಿಬಿಡುತ್ತೆ, ನಾನು ತಿಳ್ಕೊಂಡಿದ್ದೆ ಅದಕ್ಕೋಸ್ಕರ ಆಗೋಯ್ತು ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಎಷ್ಟೇ ತಿಳ್ಕೊಂಡಿದ್ದೀವಿ ಅನುಭವಗಳು ಆಗಬೇಕು ಅಂತ ಏನೂ ಇಲ್ಲ. ಅದು ಪ್ರಕೃತಿ ಒಳಗಡೆ ಅದನ್ನು ಬಿಟ್ಕೊಡೋಕ್ಕೆ ಬೇಕಾಗಿರೋವಂಥ ಒಂದು ಸನ್ನಿವೇಶ ಬಂದಾಗ ಇವೆಲ್ಲ ತಾನಾಗಿ ಕೂಡ ಬರುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ಭಗವಂತನ ಸ್ಮರಣೆಯಲ್ಲೇ ಯಾತ್ರೆ ಮಾಡಿದಾಗ ವಿಶೇಷವಾದ ಪ್ರಯೋಜನ ಉಂಟು. ಅಂಥ ಒಂದು ಯಾವನ ಒಂದು ಸ್ಮರಣೆಯಲ್ಲಿ ಇದೆಲ್ಲವೂ ಕೂಡ ನಿಜವಾದ ಅರ್ಥದಲ್ಲಿ ತೀರ್ಥವೂ ಕ್ಷೇತ್ರವೂ ಆಗುತ್ತೋ ಅಂಥ ಪರಮಾತ್ಮನ ಪದಾರವಿಂದಗಳಿಗೆ ನಮಿಸಿ ಇವಾಗ ಪುಷ್ಪಗಳನ್ನು ಅವನಿಗೆ ಅರ್ಪಿಸ್ತೀನಿ. ಶ್ರೀರಂಗ
मङ्गलं श्रीनिवासाय रङ्गनाथाय मङ्गलं विज्ञानमन्दिराधार मोक्षस्तम्भाय मङ्गलं मङ्गलं विजयाम्बायै जनन्यै मम मङ्गलम् अष्टाङ्गयोगविज्ञान मन्दिरेशाय मङ्गलम्।